ನಾವು ಆಂಧ್ರಲಿಂದ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಸಾವಿತ್ರಿ ಅಂತ. ನಮ್ಗೆ ಬೇರೆಯವ್ರ ಕಡೆಯಿಂದ ತಮಗೆ ದೇವಿಗೂ ನಮಗೂ ಬಂಧನೆ ಮಾಡಿದ್ದು. ಆಮೇಲೆ ಸಾಕಷ್ಟು ಕಡೆ ತಿರುಗಿದ್ವಿ, ಎಲ್ಲಿ ನಮ್ಗೆ ಇದಾಗಲಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಹೊಸಕೋಟೆ ಹೋಗಿದ್ವಿ, ಮತ್ತು ನಾಗರಬಾವಿ, ಆಂಧ್ರಹಳ್ಳಿಯಲ್ಲಿ ಎಲ್ಲ ಕಡೆ ತಿರುಗಿದ್ವಿ. ಆದರೂ ನಮ್ಗೆ ಕ್ಲಿಯರ್ ಮಾಡಲಿಲ್ಲ. ನಮಗೆ ರಾಘವೇಂದ್ರ ಅವ್ರ ಮುಖಾಂತರನೇ ಕ್ಲಿಯರ್ ಆಗಿದ್ದು. ನಾವು ಹಾಸ್ಪಿಟಲ್ಸ್ಗೂ ಎಷ್ಟೋ ತಿರುಗಿದ್ವಿ, ಏನೂ ನಮಗೆ ಇದಾಗಲಿಲ್ಲ. ಸುಮಾರು ಲಕ್ಷಗಳೇ ಖರ್ಚಾಗಿದ್ದು. ನನಗೂ ನಮ್ಮಮ್ಮಗೂ ಸಾಕಷ್ಟು ತೊಂದರೆಗಳು ಕೊಟ್ಟರು. ಆದರೆ ಈಗ ನಮ್ಮಮ್ಮಂದೂ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಅಮ್ಮಂದೂ ಪೂಜೆ ಅದು ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಅಮ್ಮಂದೂ ಎಲ್ಲ ಒಂದು ದೇವಸ್ಥಾನದ ಥರ ಸಿಂಪಲಾಗಿ ಸಣ್ಣದಿವಾಗ ಇದು ಮಾಡಿದ್ದೀವಿ. ಅದು ಮುಂದೆ ದೊಡ್ಡದಾಗೋದಿದೆ ಅಂತ ನಮ್ಮ ಆಸೆ. ಎಲ್ರಿಗೂ ಒಳ್ಳೇದು ಮಾಡಲಿ. ಆ ದುರ್ಗಾದೇವಿ ಚಾಮುಂಡೇಶ್ವರಿ ಅವತಾರನೇ ಆ ತಾಯಿ ಮುಖಾಂತರ ರಾಘವೇಂದ್ರ ಅವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಅವರ ಒಂದು ಖುಷಿ ವಿಚಾರ ನಮ್ಮ ವೀಕ್ಷಕರ ಮುಂದೆ, ನಮ್ಮ ಕಣ್ಣು ಮುಂದೆ ನೀವು ಒಂದು ರಿಸಲ್ಟು ತುಂಬ ಅದು ಕಾಂಪ್ಲಿಕೇಟೆಡ್, ಅಷ್ಟು ಈಸಿಯಾಗಿ ದೊಡ್ಡ ಗುರುಗಳ ಕೈಯಲ್ಲಿ ಆಗದೇ ಇರೋ ಕೇಸು ನೀವು ಅಟೆಂಡ್ ಮಾಡಿ ಅದನ್ನು. ಯಾಕಂದರೆ ಒಂದು ವೀಕ್ಷಕರೇ, ಚಿಕ್ಕದಾಗಿ ನಾನೇನಂದರೆ ಒಬ್ಬರು ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿದರು, ಸರ್ ಈ ಥರ ಸಮಸ್ಯೆ ಆಗೈತೆ. ಸಾಕಷ್ಟು ದೊಡ್ಡ ಗುರುಗಳ ಹೆಸರು ಹೇಳಿದ್ರು ಅವರು. ಅಂಥ ಕಡೆ ಎಲ್ಲ ಹೋಗಿ ಬಂದಿದ್ದರು, ಆ ವಿಡಿಯೋಗಳ್ನ ತೋರಿಸಿದ್ರು ನಮಗೆ. ಅದಾದಮೇಲೆ ಮೇಯ್ನ್ ಮುಖ್ಯವಾದ ಚಾನಲ್ಗಳಲ್ಲೆಲ್ಲನೂ ಸೊ ಅವ್ರದ್ದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡ ಗುರುಗಳು ಪರಿಹಾರ ಕೊಟ್ಟಿರೋಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋಗಳು, ಆ ವಿಡಿಯೋಗಳು ಕೂಡ ನನಗೆ ಶೇರ್ ಮಾಡಿದ್ದಾರೆ. ಅವುಗಳನ್ನ ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತೀನಿ ನಾನು ಬೇಕಾದ್ರೆ. ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಅವರು ದೊಡ್ಡವ್ರ ಹತ್ರ ದುಡ್ಡು ಕಾಸು ಖರ್ಚು ಮಾಡಿ ಆಗಿದ್ದರೂ ಕೂಡ ಸಮಸ್ಯೆ ಅವ್ರಿಗೆ ಬಗೆಹರಿದಿರಲಿಲ್ಲ. ಅವ್ರಿಗೆ ಪರಿಹಾರ ಆಗುತ್ತಾ ಇದೆ ಅನ್ನೋ ಥರ ವಿಡಿಯೋಗಳು ಆಗಿದ್ವು. ಬಟ್ ಅಲ್ಲಿ ಝೀರೋನೇ ಆಗಿತ್ತು, ಏನೂ ಪರಿಹಾರ ಆಗಿರಲಿಲ್ಲ, ಸುಮಾರು ದುಡ್ಡು ಕಳ್ಕೊಂಡಿದ್ರು. ಸೊ ಅಂಥ ಒಂದು ಕೇಸ್ನ ನಾನು ರಾಘವೇಂದ್ರ ಅವ್ರಿಗೆ ಸಜೆಷನ್ ಮಾಡಿದೆ. ಸೊ ಈ ಥರ ಒಂದು ಕೇಸ್ ನಮಗೆ ಕಾಂಟ್ಯಾಕ್ಟ್ ಮಾಡೈತೆ ಅಂತ. ಸೊ ರಾಘವೇಂದ್ರ ಅವರು ಅದನ್ನು ಅಟೆಂಡ್ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ ಈಗ. ಅವರು ಯಾವ ಥರ ಇತ್ತು, ಆ ಜಾಗಕ್ಕೂ ಹೋಗಿ ಬಂದರು. ಸೊ ಅದು ನಿಯರ್ ಆಂಧ್ರ ಬಾರ್ಡ್ರಲ್ಲಿ ಅದು ಇದ್ದಿದ್ದು, ಗದ್ವಾಲ್ ಅಂದರೆ ಮಂತ್ರಾಲಯ ಪಕ್ಕದಲ್ಲಿ ಅವ್ರ ಜಾಗ, ಅವರಿರೋದು ಗದ್ವಾಲ್. ಸೊ ಗದ್ವಾಲ್ ಅನ್ನೋ ಒಂದು ಜಾಗ ಹಳ್ಳಿ, ಅದರಲ್ಲಿ ಆ ಒಂದು ಕ್ಷೇತ್ರ ಚಿಕ್ಕದಾಗಿ ಇರೋದು. ಬಟ್ ಅಲ್ಲಿ ಅವರು ಆ ವ್ಯಕ್ತಿ ಯಾರು ಸಂಪರ್ಕ ಮಾಡಿದರು ಅವರು ಸ್ವಲ್ಪ ಒಳ್ಳೆಯ ವ್ಯಕ್ತಿ. ಹಾಗಾಗಿ ಚೆನ್ನಾಗಿರೋ ವ್ಯಕ್ತಿಗಳು ಗುರುಗಳ ಹತ್ರನೇ ಹೋಗಿ ಭೇಟಿ ಮಾಡಿ ಫೇಲ್ಯೂರ್ ಆಗಿ ಆ ಕೇಸ್ನ ರಾಘವೇಂದ್ರ ಅವರು ಸಕ್ಸಸ್ ಮಾಡಿ ಆ ಸ್ಟೋರಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಮಾತಾಡಿ ರಾಘವೇಂದ್ರ ಅವರೇ. ಮೊದಲ ವೀಕ್ಷಕರಿಗೆ ನಮಸ್ಕಾರ. ಇಲ್ಲಿ ಏನಂತಂದರೆ ನಾವು ಕಂಡಿಡೋದಂತ ಹೇಳಿದ್ನಲ್ಲ, ಅದೇ ನಾವು ಪ್ರತಿಯೊಂದು ಇದರಲ್ಲಿನೂ ಸಮಸ್ಯೆಗಳು ಯಾವ ರೀತಿ ಬರ್ತೈತೆ, ಹೆಂಗೆ ಉದ್ಭವ ಆಗ್ತೈತೆ ಹೇಳಂಗಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಇವಾಗ ನಮ್ಮ ಕಾಯಿಲೆಗಳಿದ್ದಂಗೆ, ಅಂದರೆ ಇಲ್ಲಿ ಪ್ರಕೃತಿನೂ ನಮಗೆ ವಿಕೋಪಕ್ಕೆ ಕಾರಣ ಆದಾಗ ನಮಗೂ ತೊಂದರೆ ಮಾಡೇ ಮಾಡ್ತೇವೆ. ಈಗ ನಾನು ಹೇಳಿದ್ನಲ್ಲ, ಕರ್ಮಗಳು ಅನ್ನೋದು ಯಾವ ರೀತಿ ಹೆಂಗೆ ಉದ್ಭವಿಸ್ತಾವೆ ಅನ್ನೋದು ನಾವು ಮಾಡ್ಕೊಂಬಂದಿರೋ ಇದ್ರ ಮೇಲೆ ಇರ್ತೈತಿ. ಅವರು ಆಲ್ಮೋಸ್ಟ್ ತುಂಬ ಕಡೆ ಹೋಗಿದ್ರು. ತುಂಬ ಅಂತಂದರೆ ಆಂಧ್ರ ಅಂತಂದರೆ ಸುಮಾರು ಕಡೆ ಹೋಗಿ ಅವ್ರಿಗೂ ಇದಾಗಿ ಲಾಸ್ಟಿಗೆ ನಮ್ಮ ಚಾನಲ್ಗಳು ನೋಡಿ ಈ ಥರ ಇಲ್ಲ ಇಲ್ಲಿಗೆ ಹೋದರೆ ಸರಿ ಅಂದ್ಬಿಟ್ಟು ಅವರು ಒಂದು 4 ವರ್ಷದಿಂದ ತುಂಬ ಇದು ಮಾಡಿ. ಅದ್ರಾಗ ಹೇಳ್ಬೇಕಂತಂದರೆ ಅವರು ಪಂಡಿತರೇನೆ. ಅವ್ರಿಗೂ ಆ ವಿದ್ಯೆಗಳು ಗೊತ್ತಿದೆ. ವಿದ್ಯೆ ಅಂತಂದರೆ ಅವರು ಒಂದು ದೊಡ್ಡ ಅಲ್ಲಿ ಆಂಧ್ರದಲ್ಲಿ ಗದ್ವಾಲ್ ಅನ್ನೋ ಇದರಲ್ಲಿ ಅವರೇನೋ ಒಂದು ಪೂಜೆ ಮಾಡ್ತಾರಂತೆ. ಅವರು ಬ್ರಾಹ್ಮಣರು ಪೂಜೆ ಮಾಡೋಂಥವ್ರು. ಹೆಂಗೆ ಅಂತಂದರೆ ಇವ್ರಿಗೂ ಗಂಡ ಹೆಂಡ್ತಿಗೂ ಸಮಸ್ಯೆ. ಓಕೆ. ಅಮ್ಮ ಹೇಳ್ಬೇಕಂತಂದರೆ ಅವರು ಎಲ್ಲ ವೇದ ಮಂತ್ರಗಳು ವೇದ ಪಾಠಗಳು ಬಾಯಿ ಮಾತಿನಲ್ಲೇ ಪಟ ಹೇಳ್ತೈತಿ. ಅಷ್ಟು ಕಲ್ತಿರೋಂಥವರು. ಅವ್ರಿಗೂ ಸಮಸ್ಯೆಗಳಾಗಿ ಎಲ್ಲ ಕಡೆನೂ ಸುಮಾರು ಕಡೆ ಹೋಗಿ TV ಚಾನಲ್ ದೊಡ್ಡ ಇದರಲ್ಲಿ ಬಂದು ಇದು ಮಾಡಿ ಆ ಥರ ಹೋಗಿ ಎಲ್ಲಿ ಸಜೆಷನ್ ಆಗಿರಲ್ಲ. ಲಾಸ್ಟ್ಗೆ ನಮ್ಮ ಹತ್ರಕ್ಕೆ ಬಂದರು, ಸಜೆಷನ್ ತಗೊಂಡು ಇಲ್ಲ ಈ ಥರ ನಿಮ್ದೊಂದು ಚಾನಲ್ ನೋಡಿದ್ವಿ, ಈ ಥರ ಅವ್ರಿಗೂ ಫೋನ್ ಮಾಡಿದ್ವಿ, ಇಲ್ಲ ಅರವಿಂದ್ ಸರ್ ಈ ಥರ ಹೋಗಿ ರಾಘವೇಂದ್ರ ಅವ್ರನ್ನ ಸಜೆಷನ್ ತಗೊಳ್ಳಿ, ಅವ್ರು ನೀಟಾಗಿ ಕೂಲಂಕುಷವಾಗೆಲ್ಲ ಮಾತಾಡಿ ನಿಮ್ಮ ಸಮಸ್ಯೆ ಕ್ಲಿಯರ್ ಮಾಡ್ತಾರೆ ಅನ್ನೋ ಧೈರ್ಯ ನಮ್ಮ ನಂಬಿಕೆ ಐತೆ ಅಂತೇಳಿ ನೀವು ಹೇಳಿ ಕಳಿಸಿದ್ರೆ ಅಂದ್ಬಿಟ್ಟು ಅವ್ರು ಅದೇ ಇದ್ರ ಮೇಲೆ ಬಂದಿದ್ದರು. ಅದನ್ನೆಲ್ಲ ನಾವು ನೋಡಿ ಇದು ಮಾಡಿ ಅಲ್ಲಿ ಏನು ಸಮಸ್ಯೆ ಆಗೈತೆ ಅಂತಂದರೆ, ಈಗ ನಮ್ಗೆ ಹೇಳ್ತೀವಲ್ಲ, ದೈವ ಅನ್ನೋದು ಯಾವ ರೀತಿ ಹೆಂಗೆ ನಮ್ಗೆ ಅನುಗ್ರಹ ಮಾಡ್ತದಂತ ಕಂಡಿಡಿಯೋದಕ್ಕೆ ತುಂಬ ಕಷ್ಟ. ಆಮೇಲೆ ಅವರು ಅಲ್ಲಿ ಹೋದಾಗ
ಸರಿ ಎಲ್ಲ ಅವ್ರ ಪ್ರಶ್ನೆಗಳು ಕಂಡಿಡಿದ್ವಿ, ಏನಾಗೈತೆ ಎಂದಕ್ಕೋಸ್ಕರ ಎಲ್ಲ ಕಡೆ ಹೋಗಿ ಬಂದರು. ಮತ್ತು ಇವ್ರ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ, ಅವ್ರಿಗೆ ಹೆಂಗೆ ಅಂತಂದರೆ ಸುಮ್ಮನೆ ಇದಕ್ಕಿದ್ದಂಗೆ ಅನ್ಕಾನ್ಸಸ್ ಆಗಿಬಿಡ್ತಾರೆ. ಅಂದರೆ ಪ್ರಜ್ಞೆ ತಪ್ಪೋಗೋದು, ಅವ್ರು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ಕೆಲಸಗಳಂತೂ ಆಗ್ತಾ ಇಲ್ಲ, ಮೈ ಕೈ ನೋವು ಬಿಗಿಯೋದು, ಯಾವ ನಾವು ಇರೋದಕ್ಕೆ ಅವ್ರ ಜೀವನ ಒಟ್ಟಿನಲ್ಲಿ ಇರಬಾರ್ದು, ಆ ರೀತಿ ಸಮಸ್ಯೆಗಳು ಮಾಡಿದ್ದು. ಆಮೇಲೆ ಲಾಸ್ಟ್ಗೆಲ್ಲ ಚಾಮುಂಡೇಶ್ವರಿ ಆ ತಾಯಿ ಅನುಗ್ರಹದಿಂದ, ಆ ತಾಯಿ ಆಶೀರ್ವಾದದಿಂದ ಎಲ್ಲ ಕಂಡಿಡಿದು ಆಮೇಲೆ ಹೇಳಿ, ಇಲ್ಲ ಇಲ್ಲಿ ನಿಮ್ಮ ಜಾಗದಲ್ಲಿ ಒಂದು ದೇವಸ್ಥಾನ ಅಂದರೆ ಚಿಕ್ಕದು ಒಂದು ವಿಗ್ರಹ ಐತೆ, ಆಲ್ರೆಡಿ ಒಂದು ಸರಿ ಅವ್ರು ಹೋಗಿ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ಅದು ಹಾಕಿದ್ದೀವಿ. ಅದು ಮೊದಲು ಹೆಂಗಿತ್ತು, ಇವಾಗ ಯಾವ ರೀತಿ ಅಭಿವೃದ್ಧಿ ಆಗೈತೆ ಅನ್ನೋದಕ್ಕೊಂದು ಇಲ್ಲಿ ನಾವು ಏನು ಹೇಳ್ತೀವಿ, ಏನೇ ಒಂದು ಮಾಡಿದ್ರು ಸಾಕ್ಷಿ ಸಮೇತವಾಗಿ ನಾವಿಂಥ ಕೆಲಸ ಮಾಡಿದ್ದೀವಿ ಅಂಥೇಳಿ ನಾವು ತೋರಿಸೋದಿಲ್ಲಿ. ಆಮೇಲೆ ಅಲ್ಲೆಲ್ಲ ಹೋದ್ವಿ, ನೋಡಿ ಆ ತಾಯಿನೆಲ್ಲ ಬಿಡುಗಡೆ ಮಾಡಿ ಪಕ್ಕದಲ್ಲೇ ಅವ್ರ ಜಾಗ ಏನೈತಲ್ಲ ಲಾಸ್ಟ್ ಬದಿನೇ ತುಂಗಭದ್ರಾ ನದಿ ನಿಯರ್ ಮಂತ್ರಾಲಯ, ಅದೇ ನೀರೇ ಮಂತ್ರಾಲಯಕ್ಕೆ ಹೋಗೋದು 20 ಕಿಲೋಮೀಟ್ರು. ಅಲ್ಲಿಗೆಲ್ಲ ಹೋಗಿ ಆ ತಾಯಿನೆಲ್ಲ ಬಿಡುಗಡೆ ಮಾಡಿ ತುಂಬ ಎಫರ್ಟ್ ಹಾಕಿ ಶ್ರಮಪಟ್ಟು ಎಲ್ಲ ಕ್ಲಿಯರ್ ಮಾಡಿ ಆ ತಾಯಿ ಅನುಗ್ರಹದ, ಆ ತಾಯಿ ಆಶೀರ್ವಾದದಿಂದ ಏನೇನು ಮಾಡಬೇಕೆಲ್ಲ ಮಾಡಿ ತುಂಬ ಅದು ಹೆಂಗೆ ಅಂತಂದರೆ ತುಂಬ ರಿಸ್ಕ್ ತಗೊಂಡು ಮಾಡಿದ್ದು ಕೆಲಸ ಅದು. ಇವತ್ತು ಅವ್ರು ಎಷ್ಟು ಚೆನ್ನಾಗವ್ರೆ ಏನು ಅನ್ನೋದು ನಾವೇನು ಇಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಹೇಳಂಗಿಲ್ಲ, ಯಾಕಂದರೆ ಅವ್ರು ಲೈವಾಗೆ ವಿಡಿಯೋ ಮಾಡಿಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಆಮೇಲೆ ಅಲ್ಲಿ ಮೊದಲು ಏನೂ ಇರಲಿಲ್ಲ, ಖಾಲಿ ಜಾಗ, ಒಂದೇ ಒಂದು ತಾಯಿ ದುರ್ಗಾ ಪರಮೇಶ್ವರಿ ಒಂದು ಕಾಮ್ಯಕ್ಕೆ ಸ್ವರೂಪವಾಗಿ ನೆಲೆಸಿದ ತಾಯಿ ಅದು. ಇವತ್ತು ಅದು ಯಾವ ಮಟ್ಟಕ್ಕೆ ಬಂದದೆ ಅಂತಂದರೆ ನಮ್ಮ ವೀಕ್ಷಕರಿಗೆ ಅದು ತೋರಿಸ್ಬೇಕು. ಅದು ಇವತ್ತು ಮತ್ತು ಆಫ್ಟರ್ ಎರಡು ಅದು ಯಾವ ಮಟ್ಟಕ್ಕೆ ಬಂದೈತೆ ಅಂತಂದರೆ ಹತ್ತತ್ರ ಇವತ್ತು ಅವರು ಆ ಖಾಲಿ ಜಾಗನ ಆ ದೇವಸ್ಥಾನಕ್ಕೋಸ್ಕರ ಸುಮಾರು ಲಕ್ಷಗಳು ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರು ಎಲ್ಲ ಸುತ್ತಿ ಖಾಲಿ ಆಗಿ ಏನೂ ಇಲ್ಲ, ಎಲ್ಲ ಖಾಲಿ ಕೈಯಲ್ಲಿದ್ದವ್ರು ಅವ್ರ ಊಟಕ್ಕೂ ಕಷ್ಟ ಆಗಿತ್ತು. ಅಂಥದ್ದು ಇವತ್ತು ಅಷ್ಟು ಬಂಡವಾಳ ಹಾಕವ್ರೆ ಅಂತಂದರೆ ಇಲ್ಲಿ ದುಡ್ಡು ಕೊಟ್ಟಿದ್ದ್ಯಾರು, ಆ ಕೆಲಸ ಮಾಡಿಸಿದ್ದ್ಯಾರು, ಇವತ್ತು ಅವ್ರಿಗೆ ಆ ಶಕ್ತಿ ಬಂದಿದ್ದ್ಯಾರು, ತುಂಬಿದ್ದ್ಯಾರು. ಸೊ ಇಲ್ಲೊಂದು ಪವಾಡ ಅಂದರೆ ದೈವ ಪವಾಡ ಅಂತ ಹೇಳ್ತೀವಿ. ಅದಕ್ಕೆ ಹೇಳೋದು ತಾಯಿ ಪವಾಡ, ತಾಯಿ ಅನುಗ್ರಹ, ಒಂದು ದೈವ ಅನುಗ್ರಹ ನಮ್ಮ ಆತ್ಮ ಜೊತೆ ಕಾಂಟ್ಯಾಕ್ಟ್ ಆಯ್ತಂತಂದರೆ, ಒಂದು ಕಮ್ಯುನಿಕೇಶನ್ ತಗಂತಂದರೆ, ಈಗ ಹೇಳ್ತೀವಲ್ಲ ಕೂಲಿ ಮಾಡ್ಕೊಂಡು ತಿಂತ ಇದ್ದವನು ಇವತ್ತು ಕೋಟ್ಯಾಧೀಶ್ವರನಾದು ಅಂತ ಹೇಳ್ತೀವಿ, ದಿಢೀರ್ನಾದು ಅವನಿಗೆ ಬೆಳವಣಿಗೆ ಆಯಿತು ಅಂತ ಹೇಳ್ತೀವಿ. ಇದು ವೀಕ್ಷಕರೇ, ಅದು ಈ ರೀತಿ ಅವ್ರಿಗೆ ನಾವು ತುಂಬ ಎಫರ್ಟ್ ಹಾಕಿ ಕಂಡಿಡಿದು ಇದು ಮಾಡಿದ್ದಕ್ಕೋಸ್ಕರ ಅವರು ಒಂದು ಪ್ರಾಮಾಣಿಕವಾಗಿ ಒಂದು ಮನಸ್ಸು ಬಿಚ್ಚಿಲ್ಲ ಸರ್, ನೀವು ನಮಗೋಸ್ಕರ ತುಂಬ ರಿಸ್ಕ್ ತಗೊಂಡ್ರಿ, ನಾವು ಸುಮಾರು ಕಡೆ ಹೋಗಿ ಬಂದ್ವಿ, ನಮ್ಮ ಜೀವನ ಇನ್ನು ಮುಗಿದೋಯ್ತು ಅನ್ನೋ ಟೈಮಲ್ಲಿ ನೀವು ಬಂದು ನಮ್ಮನ್ನು ಕೈ ಹಿಡಿದಾಗ ನಮ್ಗೆ ಈ ಥರ ಎಲ್ಲ ಆಗೈತೆ, ನಾವು ಡೈರೆಕ್ಟಾಗಿ ಏನು ಅದನ್ನು ನಾವು ಲೈವಾಗಿ ಮಾತಾಡ್ತೀವಿ ಅಂತೇಳಿ ಅವ್ರ ಗಂಡ ಹೆಂಡ್ತಿ ಸಮೇತ ಅಲ್ಲಿಂದನೇ ಮಾತಾಡಿ ನಮಗೊಂದು ವಿಡಿಯೋ ಕಳಿಸಿರೋದು. ಸೊ ವೀಕ್ಷಕರೇ, ಯಾಕಂದರೆ ಈಗ ಅಷ್ಟೊಂದು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಕೆಲವ್ರು ಏನು ಮಾಡ್ತಾರೆ, ರಿಸಲ್ಟ್ ಸಿಕ್ಕಿದ್ರು ಕೂಡ ಮಾತಾಡೋಕ್ಕೆ ಅವರು ಇಲ್ಲ ಸರ್ ನಮ್ಮನ್ನು ಮತ್ತೆ ಯಾರೋ ನೋಡಿಬಿಟ್ಟು ನಮ್ಮ ರಿಲೇಟಿವ್ ಯಾರನ್ನು ನೋಡಿಬಿಡ್ತಾರೆ, ಅದೊಂದು ಬೇಜಾರು ಅನ್ನೋ ಥರ ಕೆಲವರು ಮಾತಾಡಲ್ಲ. ಬಟ್ ಇವ್ರಿಗೆ ಯಾಕಂದರೆ ಇವರು ಅದರ ಹಿಂದೆ ತುಂಬ ಖರ್ಚುಗಳು ಮಾಡಿದರು, ಸಾಕಷ್ಟು ಸುತ್ತಾಡಿದ್ರು, ದೊಡ್ಡ ಗುರುಗಳನ್ನ ಭೇಟಿ ಆಗಿದ್ದರು, ಬಟ್ ಅಲ್ಲೇನೂ ಸಿಗಲಿಲ್ಲ ರಿಸಲ್ಟ್ ಅವ್ರಿಗೆ. ಫೈನಲ್ ರಾಘವೇಂದ್ರ ಅವ್ರ ಕಡೆಯಿಂದ ಅದು ಬಿಫೋರ್ ನಾನು ವಿಡಿಯೋ ತೋರಿಸಿದ್ದೀನಿ, ಅದು ಏನೂ ಇರಲಿಲ್ಲ ಆ ಜಾಗ. ಅದಾದಮೇಲೆ ಈಗ ರಾಘವೇಂದ್ರ ಅವರು ಹೋಗಿ ಫಸ್ಟ್ ಒಂದು ಪೂಜೆ ಮಾಡಿಕೊಟ್ಟು ಆದಮೇಲೆ ಈಗ ಅಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಅವರು ಗಂಡ ಹೆಂಡತಿ ಇಬ್ಬರು ತೃಪ್ತಿಯಿಂದ ಒಂದು ಮೊಬೈಲಲ್ಲಿ ವಿಡಿಯೋ ಕಳಿಸಿದ್ದಾರೆ. ಸ್ವಲ್ಪ ಅಲ್ಲಿಂದ ಆಂಬಿಯನ್ಸ್ ಇದೆ, ಅಷ್ಟು ಆಡಿಯೋ ಬಂದು ಅಷ್ಟು ಕ್ಲಾರಿಟಿ ಇಲ್ಲ, ಆಂಬಿಯನ್ಸ್ ಇದೆ. ಸೊ ಅದನ್ನು ನಿಮಗೆ ತೋರಿಸಿದ್ದೀವಿ. ಆಮೇಲೆ ನಮ್ಮ ವೀಕ್ಷಕರಿಗೆ ಏನಂತಂದರೆ, ಇದು ಒಂದು ನಾವು ಇಲ್ಲ ಈ ರೀತಿ ಇದು ಮಾಡೋದಕ್ಕೋಸ್ಕರ ಇಲ್ಲ ಅವ್ರನ್ನ ಇದು ಮಾಡ್ಕೊಬೇಕು ಅಂತ ಏನಲ್ಲ, ಅವ್ರದ್ದೊಂದು ಖುಷಿ. ಯಾಕೆ ಅಂತಂದರೆ ನಮ್ಗೆ ಈ ಥರ ಶ್ರಮಪಟ್ಟು ಈ ಥರ ಅವರು ನಮಗೂ ಆ ಥರ ಗುರುಗಳು ಅಂದರೆ ನಮ್ಮನ್ನು ಅವ್ರ ಗುರುಗಳು ಅಂದ್ಕೊಂಡಿದ್ದು, ಈ ಥರ ಅವರು ಗುರುಗಳು ಶ್ರಮಪಟ್ಟು ನಮಗೋಸ್ಕರನೇ ಇಷ್ಟೆಲ್ಲ ಒಂದು ಮಾಡಿ ಎಫರ್ಟ್ ಹಾಕಿ ನಮ್ಗೆ ರಿಸಲ್ಟ್ ಕೊಟ್ಟವ್ರೆ ಅನ್ನೋದು ಒಂದು ಆತ್ಮತೃಪ್ತಿಗೋಸ್ಕರ ಅವ್ರು ಮಾಡಿರೋದು. ಈ ಥರ ಒಂದು ನಾವು ಈ ಥರ ಕೆಲಸ ಮಾಡಬೇಕಾದ ಈ ಥರ ಅಂದರೆ ಇವಾಗೆಲ್ಲ ಮಾಡಿ ನಮಗೂ ಒಂದು ಏನಾಗ್ತದೆ ಅಂತಂದರೆ, ಇವಾಗ ಜನಗಳ ಕಡೆಯಿಂದ ಒಂದು ಆಶೀರ್ವಾದ ಆಗ್ತದೆ. ಆಮೇಲೆ ನಮಗೂ ಒಂದು ಅವರು ಆ ಥರ ಕೊಟ್ಟಾಗ ಆ ಥರ ಸಮಸ್ಯೆಗಳಿರೋರು ಒಂದು 10 ಜನಕ್ಕೆ ಕ್ಲಿಯರ್ ಮಾಡ್ಬೋದು ಅನ್ನೋದು ಒಂದು ಛಲ ಇರ್ತದೆ. ಅಂದರೆ ನಮಗೂ ಒಂದು ಜೋಶ್, ಹೌದು ಇಂಥದ್ದೆಲ್ಲ ಮಾಡಿಕೊಟ್ಟಿದ್ದೀವಲ್ಲ ಅನ್ನೋದು ನಮಗೊಂದು ಆತ್ಮತೃಪ್ತಿ ಇರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಪ್ರಾಕ್ಟಿಕಲಾಗಿ ಒಂದು ಕೇಸ್ ಅಟೆಂಡ್ ಮಾಡಿ ಆ ರಿಸಲ್ಟ್ ಸಮೇತ ನಿಮಗೆ ರಾಘವೇಂದ್ರ ಅವರು ತೋರಿಸಿರೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡೋದಿದ್ದಾವೆ, ತುಂಬಾ ವಿಚಾರ ಇದೆ. ಅವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ಏನು ರಣದುರ್ಗೆ ಏನು ದುರ್ಗಮ್ಮ?
ವನದುರ್ಗಿನ ವನದುರ್ಗಿ ಒಣದುರ್ಗಿ ಹಾಂ ವನದುರ್ಗಿ ಅಲ್ಲಿ ಏನು ಹೇಳಿದ್ವಲ್ಲ ಈಗ ಅದ್ರ ಥರ ನಡೆಸಿದ್ವಲ್ಲ ಸತ್ಯ ಪರ್ಫೆಕ್ಟ್ ಆಯ್ತಲ್ಲ ನಿಮ್ಗೀಗ ಹಾಂ ಸತ್ಯ ಹೇಳ್ಬೇಕು ನೀವು ಇವಾಗ ನಮ್ದೇನಿಲ್ಲ ಅಲ್ಲ ಆಯ್ತಲ್ರಿ ಮತ್ತೆ ನೀವೇನು ಹೇಳಿದ್ದು ಆ ಥರ ಆ ಮಾತು ನಡೆಸಿದೀವಿ ತಾನೇ ಈಗ ಅಲ್ಲೇನು ಹೇಳಿದ್ವಿ ಇಲ್ಲಿ ಅಲ್ಲ ಇದು ಸಪ್ರೇಟು ಇದು ಅಮ್ಮನೇ ಸಪ್ರೇಟು ಅಲ್ಲಿರೋ ದೇವಿನೇ ಸಪ್ರೇಟು ಅವರಿಬ್ಬರು ಹೊಂದಾವಣಿಕೆ ಆಗಲ್ಲ ಒಂದು ಜಾಗದಲ್ಲಿ ಇರಲ್ಲ ಅಂತ ಹೇಳಿದ್ವಲ್ಲ ಅಮ್ಮ ಇರೋದು ಅಲ್ಲಿ ಅಲ್ಲಿಂದ ಮತ್ತೆ ಇವಾಗ ಕೆಳಗಡೆ ಶಾಂತಿ ಆಗಬೇಕು ಅಂತ ಹೇಳಿದ್ವಲ್ಲ ಅಲ್ಲಿ ಏನು ಮಾತು ನೋಡ್ದಂಗೆ ಪರ್ಫೆಕ್ಟಾಗಿ ನೋಡ್ಸಿದ್ದೀವಿ ಸತ್ಯ ಏನಾಯ್ತೋ ನಿಮ್ಮ ಕಣ್ಣೆದುರಿಗೆ ತೋರಿಸಿದ್ದೀವಿ ಮತ್ತೆ ಇಲ್ಲಿ ಏನು ಕಣ್ಕಟ್ಟಾಗಲಿ ಏನೂ ಇಲ್ಲ ಅಲ್ಲಲ್ಲ ಸಮಾಧಾನ ಆಯ್ತಲ್ಲ ನಿಮಗೆ ಎಲ್ಲ ಕರೆಕ್ಟ್ ಆಯ್ತಲ್ರಿ ಹಾಂ ನಮಗೆ ಕಣ್ಣು ಎದುರಿಗೆ ಕಾಣ್ತೇವೆ ಕಣ್ಣೆದುರಿಗೆ ಕಾಣ್ತಲ್ಲ ಸಮಾಧಾನ ಆಗ್ತದೆ ಅಷ್ಟೇ ಮೇನ್ ಇದಕ್ಕಿಂತ ಇದು ಸತ್ಯ ಇನ್ನೇನು ತೋರ್ಸೋಕ್ಕಾಗಲ್ಲ ಅವರು ಈ ಚಾನಲ್ ಮಾಡಿಲ್ಲ ಅಂದ್ರೆ ನಾವೆಲ್ಲಿ ನೋಡ್ತಿದ್ವಿ ಹಾಂ ಹೌದು ಹೌದು ನಾವೆಲ್ಲ ನೋಡ್ತಿದ್ವಿ ನಾವೆಲ್ಲ ಅವ್ರ ಕಡೆ ಇನ್ನೂ ಎಷ್ಟು ದಿವಸ ಹೋಗ್ತಿತ್ತೋ ಏನೋ ನಮ್ದೆಲ್ಲಾನು ಅದು ಅಚಾನಕ್ ಪೂಜೆಗಳು ಹಿಂಗೆ ಮಾಡ್ತಾ ಹೋಗ್ಯಾರೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ಯಾರೆ ಸೊ ಇವಾಗ ಹೆಂಗೆ ಅಂದರೆ ನಿಮಗೆ ಅದು ತಾಯಿ ಬಂದು ನಿಮ್ಮ ಬಾಯಿಂದನೇ ನುಡಿಸಿದಾಗ ಅದು ನಂಬಿಕೆನೂ ಬಂತು ಮತ್ತು ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತು ಎಲ್ಲ ಏನು ಪ್ರಶ್ನೆಗಳಿತ್ತು ನಿಮಗೆ ಅಂದರೆ ಅವ್ರ ಮಗಗೆ ಸೊಸೆಗೆ ಎಲ್ಲರಿಗೂ ಮಾತು ಕೊಟ್ಟೈತೆ ಹಂಗಾಗಿ ಅದು ನಂಬಿಕೆ ಚೆನ್ನಾಗಿ ಬಂತು ಅವ್ರೀಗ ಕೆಲಸ ಮಾಡಬೇಕು ಪೂಜೆ ಹೇಳೋರಲ್ಲ ಶುಕ್ರವಾರ ಮಂಗಳವಾರ ಅಲ್ಲಿ ನಾವ್ ಹೇಳಿದ್ವಲ್ಲ ತೊಂದರೆ ಅಂತೇಳಿ ಅಮ್ಮನ ತೋರಿಸ್ತಾ ನೋಡಿ ಅಲ್ಲಿ ಅಗಿತಾ ಇದಾರೆ ಈಗ ಅಲ್ಲಿ ಆಗಿತ್ತವ್ರ ಎಲ್ಲ ತೆಗಿಸ್ತಾ ಇದೀವಲ್ಲ ಈಗ. ಸೊ ಅದನ್ನ ಹಂಗೆ ಅಲ್ಲಿ ಚೆಕ್ ಮಾಡೋಣ ಏನಾನ ಇರುತ್ತಾ ಇಲ್ಲ ನೋಡೋಣ ಬೂದಿನ ಹಾಕಿರ್ತಾರೆ ಅದು ಬೂದಿನೂ ಅದು ರಕ್ತ ಬತ್ತೈತಲ್ಲ ಹಂದಿ ರಕ್ತಗಳು ಕೆಲವೆಲ್ಲ ಹಾಕಿ ಬಂಧನ ಮಾಡಿರ್ತಾರೆ ಅದರಿಂದ ಅದು ಅಮ್ಮನೇ ಅಲ್ಲಿ ನನಗೆ ಅಲ್ಲೇನೆ ನಾವು ದೇವಸ್ಥಾನದಲ್ಲೇನೆ ಕೂತು ಅದೆಲ್ಲ ಗಮನಿಸಿದಾಗ ಇಲ್ಲ ಇದು ತೊಂದರೆ ಆಗೈತೆ ಅಲ್ಲಿ ಲಕ್ಷ್ಮಿಗೆ ಕಟ್ಟಾಗಿರೋದು ಅಲ್ಲಿ ಅಮ್ಮನವ್ರ ಮೇನ್ ಪವರ್ ಅದು ಮೇನ್ ಪವರ್ ಬಿಟ್ಬಿಟ್ಟು ಇವ್ರೇನ್ ಮಾಡಿದ್ದಾರೆ ಯಾರೋ ಅದೇ ರೂಢಿ ಆಡೋ ಭಾಷೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿಯಲ್ಲಿ ಆ ಥರ ಅದನ್ನ ಇಟ್ಕೊಂಡು ಇಲ್ಲಿ ಲಕ್ಷ್ಮಿನ ಸ್ಥಾಪನೆ ಮಾಡಿರೋದು ಅದು ಮೇನ್ ಪವರ್ ಬಿಟ್ಟು ಇದನ್ನ ಮಾಡಿದ್ರು ಅದರಿಂದ ಆ ತಾಯಿಗೆ ಏನಾಯ್ತು ಆಯ್ತು ಏನೋ ಇರ್ಲಿ ಇವ್ರು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ತಾಯಿ ನಡೆಸ್ತಾ ಇತ್ತು ಈಗ ಇರ್ತಾರಲ್ಲ ಶತ್ರುಗಳು ಅವ್ರು ನೋಡಿ ಇಲ್ಲಿ ಶಕ್ತಿ ಐತಿ ಅಂತೇಳಿ ಅದನ್ನ ಅಮ್ಮನ ಯಾವಾಗ ಬಂಧನ ಆಯ್ತು ಇವರು ವ್ಯವಹಾರಗಳದ್ದು ಪ್ರತಿ ಒಂದು ತಾವನಿಂದ ವ್ಯವಹಾರಗಳಾಗಲಿ ಚೌಟ್ರಿ ಬುಕ್ಕಿಂಗ್ ಬರೋ ಎಲ್ಲ ನಿಂತೋಯ್ತು ನಿಂತೋಗಿ ಇವಾಗ ಗೊತ್ತಲ್ಲ ನಿಂತೋದ್ರೆ ಕೆಲ್ಸಗಳು ಆದ್ರೆ ದುಡ್ಡು ಕಾಸು ಪ್ರತಿ ಒಂದು ಮನಸ್ಸಿಗೂ ಮನೆಯಲ್ಲಿ ನೆಮ್ಮದಿ ಏನು ಇಲ್ದಿರ ಈಗ ಬರೇ ಇಲ್ಲಿ ದೇವಿ ಇದ್ದಾರೆ ಅಂದ್ರೆ ದೇವಿ ದೇವಸ್ಥಾನ ಅಲ್ಲಿ ದೇವಿ ಶಕ್ತಿ ಇಲ್ಲ ಬೇರೆ ಖಾಲಿ ಇದಕ್ಕೆ ಪೂಜೆ ಮಾಡ್ತಾ ಇದ್ರು ಅಲ್ಲೆಲ್ಲ ಕಂಡಿಡಿದು ನೋಡಿ ಇಲ್ಲ ಈ ತರ ಆಗೈತೆ ಅಂದ್ಬಿಟ್ಟು ಅಲ್ಲೇನೆ ಇರೋದು ಅಂತೇಳಿ ಈಗ ನಾವು ಬಂದ ತಕ್ಷಣನೇ ಅಲ್ಲೇ ಹೋಗಿ ಅಲ್ಲೇ ಕ್ಲಿಯರ್ ಮಾಡಿಸಿದ್ದು ನೋಡಿ ಈಗ ಅದನ್ನೆಲ್ಲ ಏನೇನೈತೆ ಅದನ್ನೆಲ್ಲ ಗಲೀಜು ಕಸ ಎತ್ತಿಸಿ ಕ್ಲಿಯರ್ ಮಾಡಿ ಈಗ ಅಲ್ಲಿ ಭೂಮಿನ ಶಾಂತಿ ಮಾಡಿ ಆಮೇಲೆ ಅಲ್ಲಿ ಏನನ್ನು ಇದು ಮಾಡಬೇಕಲ್ಲ ಆಗ ದೇವಿ ಹೇಳಿದ್ದಾರೆ ಮೂರು ಕಡೆಗೆ ಒಂದು ಇದು ಹಾಕ್ಸ್ಬಿಟ್ಟು ಅಲ್ಲಿ ಇದು ಮಾಡಿದಾಗ ಆವಾಗ ಶಕ್ತಿ ಇವಾಗ ಪೂರ್ತಿ ಬಂದೈತಲ್ಲ ಈಗ ನೀಟಾಗಿ ಅವ್ರು ಪೂಜೆ ಮಾಡ್ಕೊಂತ ಹೋಗ್ತಾ ಇದ್ರೆ ಅಭಿವೃದ್ಧಿನೂ ಆಗ್ತೈತೆ ಮೊದಲು ಇವ್ರಿಗೆ ಹೆಂಗೆ ನಡೆಸ್ತಾ ಇತ್ತಲ್ಲ ಅದೇ ಥರನೇ ನಡೆಸ್ತೈತಿ ಏನು ತೊಂದರೆ ಇಲ್ಲ. ಇದು ನಾ ಇದು ಹಿಡಿತೀನಲ್ರಿ ಮುಟ್ಟಿದ್ರೆ ಇದು ಮುಟ್ಟಿದ್ರೆ ಇದೆಲ್ಲ ಹುಳ ಹತ್ತನೆ ಮಾಡ್ತೈತಿ ಅದಕ್ಕೆ ಅದ್ರ ಮೇಲೆ ಹುಳ ಹತ್ತದ ಅದು ರೀ ಇದು ತೆಗದ್ರೆ ಇದು ತೆಗದು ಇದು ತೆಂಗಿನಕಾಯಿ ಅದಲ್ರಿ ಇದಕ್ಕೂ ಹುಳ ಹತ್ತಂದ್ರಿ ನಿಮ್ಗೆ ಅನ್ಸೋದು ನಮಗ್ ಅನ್ಸುದ್ರಿ ಅದು ಹಿಡಿದ್ರೆ ನನಗೆ ಹುಳ ಹತ್ತವೇನೋ ಕೈ ನಿಮ್ ಕೈಗೆ ಹತ್ತತಾವೆ ಅಂತ ಹತ್ತದಂಗ ಅನಸ್ತೈತ್ರಿ ಇದು ಹಿಡಿದ್ರೆ ಎಷ್ಟು ವರ್ಷದಿಂದ ಆ ಥರ ಇದು ಮತ್ತ ಮೊದಲೇ ಒಮ್ಮೆ ಹಿಂಗ ಆಗ್ತೈತ್ರಿ ಗುರುಜಿ ಆ ಗುರುಜಿ ಕಡೆ ಒಮ್ಮೆ ಹೋಗಿ ಬಂದಾಗ ಕಮ್ಮಿ ಆಗೈತ್ರಿ ನಾವ್ ಹೋಗೋದ್ ಬಿಟ್ರಿ ರಕ್ತ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಬಿಡಂತೆ ಮತ್ ಚಾಲು ಆಗ್ಯಾದ್ರಿ ಮತ್ತಿಲ್ಲಂದ್ರೆ 2 ವರ್ಷ ಆಯ್ತು ಈಗ 6 ತಿಂಗಳು ಆಯ್ತು ಪೂಜೆನೇ ಬಿಟ್ಬಿಟ್ರಿ ಮುಟ್ಟೋದೇ ಇಲ್ಲ ಹೊರ ಬಟ್ಟೆ ಮುಟ್ಟಲ್ರಿ ಸಮೀಪನೂ ಬರಲ್ಲ ಒಂದೇ ಮಾತಿಗ್ರಿ ಹೊಡೆದಾಟ್ರಿ ರೀ ಎಲ್ಲಾರು ಅವರು ಜುಮಾ ಹೋದಂಗೆ ಬಡ್ದಾಡ್ತಿದ್ರು ಗುರುಜಿ ಆದ್ರೆ ನನಗೆ ಗೊತ್ತಾಗ್ತಿತ್ತು ಬಾಯಿ ಬರ್ತಿತ್ತಿಲ್ಲ ಅವ್ರಿಗೆ ಹೇಳ್ಬೇಕಂತೆ ಮಾಡಬೇಡ್ರಿ ಅದು ಪ್ರಯೋಗ ಆಗಿದೆ ಆದ್ರೆ ಇವ್ರು ಹೇಳ್ತಿದ್ರು ಎಷ್ಟು ಸಲ ಹೇಳ್ತೀರಿ ಅದೇ ಪ್ರಯೋಗ ಆಗಿದೆ ನಿಮಗೆ ಗೊತ್ತದ ಅದು ಮುಂದೆ ಏನು ಮಾಡ್ತೀರಿ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ ಪ್ರಯೋಗ ಹೊಸ ಹೊಸ ಪ್ರಯೋಗ ಇದೇ ಫೋಟೋ ಅಯ್ಯಪ್ಪ ಸ್ವಾಮಿದು ಕನಿಷ್ಠ ಇಲ್ಲ ಅಂದ್ರೆ 3 ಸಲ ತೆಗೆದಿದ್ದೀನಿ ಗುರುಜಿ ಏಕೆ ಆ ತರ ಈ ನಮ್ಮ ಮನೆಯಲ್ಲಿ ಬೇಡ ಪೂಜೆ ನಾವು ಏನು ಇಟ್ಟು ಪೂಜೆ ಮಾಡಬಾರ್ದು ಅಂತ ಕೇಸಿಂದ ಆದ್ರೂ ಒಯ್ದು ನನ್ನ ಅರ್ಬಿ ಈ ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲ ಬಿಟ್ಟು ಬಂದಿದ್ದೇನೆ ಕಡೆಗೆ ಒಬ್ಬರು ಮತ್ತೆ ಎಷ್ಟು ಸಲ ಯಾರ ಬಳಿ ಹೋದ್ರೆ ಅವನೇ ಇದ್ದಾನೆ ಅಂತಂದ್ರೆ ನೆಕ್ಸ್ಟ್ ಕಡೆಗೆ ಅವನ ಫೋಟೋನೇ ಬಂದ ಕೇಸಿನ ಪೂಜೆ ಈಗ ಸತತ ಇಲ್ಲಾಂದ್ರೆ ನಾನು ಪೂಜೆ ಮಾಡ್ಲಕ್ಕಂತೂ 12 ವರ್ಷ ಆಗಿದೆ 12 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನಿಮಗೆ ಆಗುಗಳು ಘಟನೆಗಳು ಮುಂದೆಂದು ಎಲ್ಲ ತಿಳಿಸ್ತಾನೆ ಗುರುಜಿ ಮನೆ ಒಳಗಿಂದ ಇರ್ಲಿ ಹೊರಗಡೆ ಇರ್ಲಿ ಅಯ್ಯಪ್ಪ ಸ್ವಾಮಿನೇ ತಿಳಿಸ್ತಾರೆ ಅಯ್ಯಪ್ಪ ಸ್ವಾಮಿನೇ ತಿಳಿಸ್ತಾನೆ
ನೀ ಕಣ್ಣು ಮುಚ್ಚಿ ಹೇಳ ಅವರೇ ಬರ್ಲತ್ತಾರ ಯಾರ್ಯಾರು ಆ ಮದನ್ ಏನು ಹೋಗ್ಬೇಕ್ರಿ ನಮ್ಮ ಅಕ್ಕ ಹೋಗ್ಬೇಕು. ಹಾಂ ಆಯ್ತು. ಆಮೇಲೆ ನಿಮ್ಗೆ ಏನು ತೊಂದರೆ ಆಗಂಗೆ ಮಾಡಿಸಿದಾರೆ ಅದಕ್ಕೆ क्या क्या करेंगे कितनी बार हम करेंगे नहीं तो बोल ಇದೇ ರೀ ಗುರುಜಿ ನಮ್ದು ಕೆಲ್ಸದ್ರಿ ನಮ್ಮ ಹಾ. ಸಂಸಾರ ಬಗ್ಗೆ ಇದೆ ರೀ. ಆಯ್ತು. ಎಷ್ಟು ದಿನ ಆಗೈತೆ ಮಾಡಿಸಿ? ಇದು ನಮ್ದು 5 ವರ್ಷ ಏ ಆಯ್ತು. ಅವ್ರು ಕೇಳು, ನೀನು ನನಗೆ ಹೇಳ್ಬೇಡ. ಇಲ್ಲ ನಮಗೆ ಹೇಳಿ 5 ವರ್ಷ ಅಂತ ಆಯ್ತಾ? ಹಾ ಇವಾಗ ಅದಕ್ಕೆ ಇವಾಗ ಅಮ್ಮನಿಗೆ ಕಟ್ಟೆಲ್ಲ ಹೊಡೆದು ಕ್ಲಿಯರ್ ಮಾಡಿದ್ರೆ ಪರಿಹಾರ ಕರೆಕ್ಟಾಗಿ ಕೊಡ್ತಿ ಇಲ್ಲ ಅಂತ ಕೇಳಿ ಈಗ ಅಮ್ಮನ್ನ. ताई को ಆಯಮ್ಮನ್ನೇ ಕೇಳ್ಬೇಕೀಗ, ಆಯಮ್ಮನ್ನೇ ಕೇಳ್ಬೇಕು, ಎಲ್ಲ ಹೊರಗಡೆ ಕೊಡ್ಬೇಕು, ಇದು ಆಜ್ಞೆ ಆಗೈತೆ, ताई ಕ್ಲಿಯರ್ ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ನೋಡಿ ಈಗ ಎಲ್ಲ ಸರೋತೈತೆ, ಈ ಗುರುಜಿಗಳು ಬಂದವ್ರೆ, ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಇದ್ರೆ ಶಾಂತಿ ತಾಯಿ ಆಗಿ ನಮ್ಗೆ ಇನ್ನೇನು ಇದು ಮಾಡಬಾರ್ದು, ಮಾತು ಕೊಡು ಅಂತ ಕೇಳು. ನೋಡೋದು ಈಗ ಅವ್ರು ಮುಂದಂಗೆ ಬರ್ಲತ್ತಾರ ರೀ ಗುರುಜಿ. ಎಲ್ಲ ಹೋಗ್ಬೇಕು ಮುಸಲ್ಲಾಕಿ ಒಬ್ಬ ಗಂಡ್ಮಗನಲ್ಲಿ ನಮ್ಮ ದೊಡ್ಡಕ್ಕ ಹೋಗ್ಬೇಕಲ್ಲ ಆಯ್ತು. ಈಗ ಏನು ಮಾಡ್ಬೇಕಂತ ಪರಿಹಾರ? परिहार के मार ಅದನ್ನ ಹೇಳಿದ್ರಲ್ಲ ಅದು ಮಾಡಿದ್ರೆ ಆಮೇಲೆ ಅವರು ಹಿಂಗೆ ಕೂತ್ಕೊಂತಾರಲ್ಲ, ಹಿಂಗೆ ತೂಗ್ತಾ ಇದ್ದಾರೆ, ಅದ್ರದ್ದೇನು ಕೇಳೋರು? ಅವ್ರಿಗೆ ಕೇಳ ಆಯ್ತು ಕೇಳಮ್ಮ. हाँ इम्यून क्यों ಈಗ ದೇವಿ ಇದಲ್ಲಲ್ಲ, ಹಾ. ಆ ದೇವಿನ ಕೇಳ್ರಿ ಈಗ. ಕಣ್ಣು ಮುಚ್ಚಿ ಕೇಳು ಏನಂತ. ಹಿಂಗೆ ತೂಗ್ತಾ ಇದ್ದಾರೆ, ಹಾಂ ಅವ್ರ ಒಳಗಡೆ ಅಂದ್ರೆ ಏನೇನೋ ಪ್ರಯೋಗ ಮಾಡಿಸಿದಾರ, ಏನು ಅದಕ್ಕೆ ಏನು ಪರಿಹಾರ, ಇವಾಗೆಲ್ಲ ಕಟ್ಟಿಗಳು ಎಲ್ಲ ಕ್ಲಿಯರ್ ಮಾಡಿದ್ರೆ ನೀನು ಶಾಂತಿಯಾಗಿ ಬಿಡುಗಡೆ ಹಾಕ್ಕೋತೀಯ. ನಮ್ಗೆಲ್ಲ ಒಳ್ಳೇದು ಮಾಡಿ ಗಂಡ ಹೆಂಡತಿರ್ಬೇಕು, ಕರೆಕ್ಟಾಗಿರ್ಬೇಕು, ನಮ್ಮ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಇದಾಗಬೇಕು ಅಂತೆಲ್ಲ ಕೇಳಿ ನೋಡು ನೀಟಾಗಿ. ಇದೇ ರಿಸಲ್ಟ್ ಇದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಅದೇ ನೋಡಿ ಇವಾಗ ಬಂದಿರೋದು. ಇವತ್ತೇನೋ ಪವಾಡ ಮೇಲೆ ನಡೀತಾ ಇರೋದು ಗೊತ್ತು, ಎಲ್ಲ ಆಶೀರ್ವಾದ ನಡೀತಾ ಇದ್ದೀವಿ. ದೇವ್ರಿಗೆ ಒಂದು ಸ್ವಲ್ಪ एक सौ ಅಯ್ಯಪ್ಪಂದು ಆಹ್ವಾನ ಆಗೈತೆ. ಆಮೇಲೆ ಇದೆಲ್ಲ ಆಮೇಲೆ ಮುಂದಿನ ತೋರಿಸ್ತೀವಿ. ಅದೇ ಇರುತ್ತೆ ದೇವ್ರ ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ. ಮತ್ತೆ ಹುಡುಗದ್ದೇನೈತೆ ಕೇಳೋದು ನೀನು? ಹೌದು ಇಬ್ಬರದು ಭಾಳ ಸಮಸ್ಯೆ. ಏನೈತೆ? ಆ ಒಂದು ಥರಾನೇ ಆಗ್ತಾನೆ ಗುರುಜಿ. ನೋಡು. ಕುಚ್ ಸೂರಜ್ ಕತೆ ನೋಡು. ಇಬ್ಬರದ್ದು ನೋಡ್ಕೊಂಡು ಹೇಳ್ತಾನೆ. ಅವರಿಗೆ ನಮ್ಮ ಮಗನ ಗೊತ್ತಿರೋದು ಗುರುಜಿ ಗುರುಜಿ ಆ ಮುಸಲ್ರು ಮಾಡಿದ್ರು ಆ ಅಮ್ಮನೇ ಮಾಡಿದ್ದದ ಅದು ಅಕ್ಕಿದು ಬರ್ಲಾತ. ಸರಿ, ಈಗ ಎಲ್ಲ ಕಟ್ಕೊಡ್ರೆ ಕ್ಲಿಯರ್ ಆದರೆ ಹ್ಞೂ ಪೂರ್ತಿ ಬಿಡುಗಡೆ ಆಗಬೇಕು. ಹ್ಞೂ ಆತೀಯ ಹೆಂಗೆ ಏನು ಮುಂದೆ ಒಳ್ಳೇದು ಮಾಡಬೇಕು, ಶಾಂತಿಯಾಗಿ ಅನುಕೂಲ ಮಾಡ್ತೀರ ಅಂತ ಕೇಳು. ಎಲ್ಲ ಬಿಡುಗಡೆ ಆಗ್ಬೇಕು. ಮಾತಾಗ ಈಗ ಎಮ್ಮನ ಹತ್ರ ಎಲ್ಲ ಗುರುಜಿಗಳು ಬಂದವರೆ, ಎಲ್ಲ ಕಟ್ಕೊಡ್ರೆ ಕ್ಲಿಯರ್ ಆದರೆ ನಾನು ಬಿಡುಗಡೆ ಕೊಡಬೇಕು. ಕೊಡಬೇಕು ಇಲ್ಲ ನಮ್ಗೆ ಯಾವ ಕಾರಣಕ್ಕೂ ನಿಮ್ಮಿಂದ ಇರಬಾರ್ದು, ಇರಬಾರ್ದು. ತೊಲಗಿ ಹೋಗ್ತಾ ಇರಬೇಕು ಹೋಗ್ತಾ ಇರ್ಬೇಕು. ಅಂತ ಹೇಳ್ಬಿಟ್ಟು ಇದು ಮಾಡಿ ಎಲ್ಲ ಮನ್ ಕರ್ತೀಗ ಮನೆ ದೇವ್ರ ತಗ ಈಗೆಲ್ಲ ಮಾಡಿದ್ಮೇಲೆ ಇಲ್ಲ. ಆಮೇಲೆ ಆವತ್ತೆಲ್ಲ ಪೂರ್ತಿ ಬಿಡುಗಡೆ ಆಗ್ತದಂತ. ಎಲ್ಲ ಇನ್ನೇನು ಸಮಸ್ಯೆ ಬ್ಯಾಲೆನ್ಸ್ ಇರಲ್ಲ. ಓ ನಂದು ಆ ಸ್ವಾಮಿ ಬಂದು ಎಲ್ಲ ಮನ್ ಕರ್ತೀಗ ಎಲ್ಲ ಮನ್ ಕರ್ಕೊಂಡು ಎಲ್ಲ ಮನೆ ಒಳಗಡೆ ಇದ್ದು ಇನ್ನೆಲ್ಲ ಒಳ್ಳೇದು ಮಾಡಿ ಏನು ಕೆಲಸ ಆಗ್ಬೇಕು? ನನ್ನದು ದುಡುಕಿನೇ ಬಂದಿದೆ, ಬಿಸ್ನೆಸ್ಸೇ ಬಂದಿದೆ. ಮಟನ್ ಶಾಪ್ ಅದ ರೀ, ಪಾರ್ಟಿ ಒಳಗೆ ಅದ ರೀ ಗುರುಜಿ. 2 ತಿಂಗಳು ಚಲೋ ನಡೀತ್ರಿ. ಈಗ ಮಾತ್ರ 5 ವರ್ಷದಿಂದ 2 ತಿಂಗಳು ಹಾಕಿದ್ರಿ ಗುರುಜಿ. ನಾವೆಲ್ಲ ಬಂದೋಬಸ್ತ್ ಅದೆಲ್ಲ ತಗೊಂಡ್ಬಂದು ಮತ್ತೆ ಮೊದಲಿನಂಗ ಇದೊಂದು ಕೈ ಏನು ಸಮಸ್ಯೆ ಏನು ಏನಕ್ಕೆ ಅಲ್ಲೇನ ಮಾಡಿದಾರ, ಈಗ ಇದ್ರ ಪ್ರಯೋಗ ಅಲ್ಲಿ ನಡೀತಾ ಇದ್ದ ನೀಟಾಗಿ ನೋಡ್ತಿದ್ದ. ನಾನು ಅದೇ ಹೇಳ್ತೇನೆ, ನೀವು ಏನಿದ್ರು ಎಲ್ಲ ನೋಡ್ಕೊಬೇಕೀಗ. ಅಂಗಡಿಗೆ ಅದು ಮಾಡಿಸಿದ್ರು. ನನ್ನ ಬಿಸ್ನೆಸ್ಗೆ ಅಮ್ಮನೇ ಮಾಡಿದ್ದದ ರೀ. ಅಲ್ಲಿ ಮೊದಲು ಬಾಡಿಗೆ ಇದ್ದರೆ ಅಲ್ಲಿ ಉದ್ದಿದ್ದು ಕಾಣಿಸ್ತದೆ ಗುರುಜಿ. ಅಲ್ಲಿ ಅಲ್ಲಿ ಈಗ ಜಾಗ ನೋಡ್ಕೊಂಡಿದ್ದೀವಿ ಗೊತ್ತಿರೋದು. ನಮ್ಗೆ ಗೊತ್ತದ ರೀ. ಇವಾಗ ಅದು ಎತ್ತಕ್ಕೆ ಅದು ಬರೋದು ಕಾಣಿಸ್ತದ್ರಿ ಗುರುಜಿ. ಅಲ್ಲ, ಜಾಗ ನೋಡ್ಕ ಮತ್ತೆ ಎತ್ತಕ್ಕೆ ಹೋಗಿ ಅಲ್ಲಿ ರಿವರ್ಸ್ ಮಾಡ್ತಾ ಅಂದ್ರೆ ಗುರುಜಿ ನಮ್ಗೆ ಚಲೋ ಆಗ್ತದೆ. ಮಾತು ಕೊಟ್ಲ, ಭಾಷೆ ಕೊಟ್ಲ, ಎಷ್ಟು ದಿನದೊಳಗಡೆ ಒಳ್ಳೇದಾಗ್ತದೆ? ಏನು ಕೊಡಕ್ಕೆ ಹೇಳ, ಮಾತು ಬರ್ಬೇಕಲ್ಲ. ಮಾತು ಬರ್ಬೇಕಲ್ಲ, ಇಷ್ಟು ದಿನ ಇರುತ್ತೆ ಇಷ್ಟು. ಆಮೇಲೆ ಈ ಮಾತು ನಮ್ಗೆ ಸುಮ್ಮನೆ ಖಾಲಿ ಪಾಲಿ ಕೊಡಬಾರ್ದು. ಪಾರ್ವತಿ ಪರಮೇಶ್ವರ ಮೇಲೆ ಡೈರೆಕ್ಟ್ ಪ್ರತ್ಯಕ್ಷ ದೇವರು ಸೂರ್ಯನ ಮೇಲೆ ಆಣೆ ಮಾಡಿ ಮಾಡಿ ಪರ್ಫೆಕ್ಟಾಗಿ ಕೊಡೋ. ಮಾತು ತಪ್ಪಿದ್ರೆ ನೀನು ಮತ್ತೆ ಮುಗೀತು ಅಂತ ಹೇಳ್ಬಿಟ್ಟು ಮಾತು ತಗೊಂಡ್ಬಿಡು ಹೇಳ್ತೀನಿ.
ತಿಂಗಳ ಟೈಮ್ ಒಂದು ತಿಂಗಳೊಳಗೆ ಎಲ್ಲ ಮಾಡಿ ಮತ್ತೇನು ಕೇಳ್ಬೇಕು ಪ್ರಶ್ನೆ ಏನೋ ಈಗ ಇವರು ಪೂಜೆ ಮಾಡೋದಿಲ್ಲ ಯಾಕೆ ಮನೆ ಒಳಗೆ ಯಾಕೆ ಇಲ್ಲ ಜಗಲಿ ಪೂಜೆ ಯಾವ ಪೂಜೆ ಮಾಡೋಕ್ಕಾಗಲ್ಲ ಒಟ್ಟು ಅದಕ್ಕೆ ಹುಳ ಹತ್ತದಂಗೆ ಅದಕ್ಕೆ ಅದು ಕಟ್ಟಾಗೈತಲ್ಲ ಬಂಧನ ಆಗಿರೋದ್ರಿಂದ ಹಂಗೆ ಆಗೋದು ಹಂಗೆ ಆಗುತ್ತೆ. ಮತ್ತೆ ಕೇಳಮ್ಮ ಏನು ಪೂಜೆ ಮಾಡ್ಬೇಕಾದ್ರೆ ಗುರುಜಿ ಫೋಟೋ ಇರ್ತಾರೆ ಅವ್ರು ಹುಳ ಹತ್ತದಂಗೆ ಆಗ್ತದೆ ಹೊಟ್ಟೆ ಹಿಡಿಯಕ ಆ ಫೋಟೋ ಹಿಡಿದ್ರೆ ನನಗೆ ಕೈ ಹತ್ತಾನ ಅನಿಸ್ತದೆ. ಬರೀ ನಾ ಸನಿ ಹೋದ್ರೆ ಉಸುಲ್ ಕಟ್ಟಾಗ್ತದೆ. ಸಮೀಪ ಬಂದ್ರೆ ನಾ ಸಮೀಪ ಹೋದ್ರೆ ಉಸುಲ್ ಕಟ್ಟಾಗತ್ತೆ. ನಾ ಬರೀ ಅವ್ರ ಮುಂದೆ ಹೋದ್ರೆ ಎದಿ ಬಡಕ್ ಬರ್ತದೆ. ಎದಿ ಬಡ್ಕೊತದೆ. ಇಲ್ಲಿ ಹಿಡಿದ ಈ ಕಡೆ ಆ ಕಡೆ ಉಸುಲ್. ಆಯ್ತು ಆಮೇಲೆ ಆಯಿ ಕಾಣಿಸ್ತಾರ ನನಗೆ, ಅಜ್ಜಿ ಕಾಣಿಸ್ತಾರೆ ನನಗೆ. ಏನಾದ್ರೂ ಅದು ಏನಿದೆ ಗೊತ್ತಿಲ್ಲ, ಈ ತರ ಓ ಇದೇನಿದು ಹಿಂಗಾಗೈತೆ ಮಚ್ಚೆ ಈ ತರ ಮೈಯೆಲ್ಲ ಸುಟ್ಟಿದ ಗಾಯ ಇತ್ತು ನನ್ನ ಮೈಯೆಲ್ಲ. ಅದು ಪ್ರಯೋಗ ಮಾಡಿದ್ರು ಪ್ರಯೋಗ ಮಾಡಿದ್ದೆ. ಓಕೆ ಈಗ ಏನಂತದಮ್ಮ ನೋಡೋಣ ಮುಗಿಲಿ. ಆಮೇಲೆ ನಾ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿದ್ಮೇಲೆ ನಿಮಗೆ ಏನಾಗ್ತಾ ಇದೆ ನನಗೆ ಗೊತ್ತಾಗ್ತದೆ. ಹೌದಾ? ಹಾ, ನಿಮಗೆ ಸಿಂಟಮ್ ಏನಿದೆ ನಾ ಹೇಳ್ತಿದ್ದೆ ಇಲ್ಲ ಗೊತ್ತು. ಓಕೆ ಶಾಂತಿ ಅನ್ಸ್ತದೆ. ನಿಮಗೆ ಏನು ಅನಿಸ್ತಾ ಇದೆ, ಏನಿಲ್ಲ, ಏನ್ ಆಗ್ತಾ ಇದೆ ಅದು ನನಗೆ ಆಗ್ತದೆ. ಆಮೇಲೆ ನಿಮಗೆ ಹೇಳುದು ಅನುಭವಕ್ಕೆ ಬರುತ್ತೆ. ಅದು ಬಂದ್ ಮಾಡಿದ್ದಾರೆ. ಓಕೆ, ಆ ಥರ ದೃಷ್ಟಿ ಓಡೋದು ಅದು ಈಗ ಕಟ್ಟಾಗೈತೆ. ಜೈ ಭವಾನಿ ಮಹಾಕಾಳಿ ಸರ್ವಮಂಗಳಮಂಗಲೇ ಸರ್ವಾರ್ಥ ಈಗ ನೀವು ಯಾವ ಫೋಟೋ ಇಟ್ಕೊಂತ ಇದ್ರಿ? ನಾ ಇದು ಹಿಡಿತೀನಲ್ರಿ, ಮುಟ್ಟಿದ್ರೆ ಇದು ಮುಟ್ಟಿದ್ರೆ ಇದೆಲ್ಲ ಹುಳ ಹತ್ತದಂಗೆ ಆಗ್ತೈತ್ರಿ. ಅದಕ್ಕೆ ಅದ್ರ ಮೇಲೆ ಹುಳ ಹತ್ತದಂಗೆ ಆಗೈತಾ? ಅದು ರೀ ಇದು ತೆಗದ್ರೆ ಇದು ತೆಗದು ಇದು ತೆಂಗಿನಕಾಯಿ ಅದಲ್ರಿ, ಇದಕ್ಕೂ ಹುಳ ಹತ್ತದಂಗ್ರಿ ನಿಮ್ಗೆ ಅನ್ಸೋದು? ಹಾ ನಮಗ್ ಅನ್ಸುದ್ರಿ. ಅದು ಹಿಡಿದ್ರೆ ನನಗ್ ಹುಳ ಹತ್ತವೇನೋ ಕೈ ನಿಮ್ ಕೈಗೆ ಹತ್ತತಾವೆ ಅಂತ ಹತ್ತದಂಗ ಅನಸ್ತೈತ್ರಿ. ಇದು ಹಿಂಗ್ ಹಿಡಿದ್ರೆ ಎಷ್ಟು ವರ್ಷದಿಂದ ಆ ಥರ? ಇದು ಮತ್ತ ಮೊದಲೇ ಒಮ್ಮೆ ಹಿಂಗ ಆಗ್ತೈತ್ರಿ ಗುರುಜಿ. ಆ ಗುರುಜಿ ಕಡೆ ಒಮ್ಮೆ ಹೋಗ್ ಬಂದಾಗ ಕಮ್ಮಿ ಆಗೈತ್ರಿ. ನಾವ್ ಹೋಗೋದ್ ಬಿಟ್ರಿ, ರಕ್ತದ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಬಿಡಂತೆ ಮತ್ ಚಾಲು ಆಗ್ಯದ್ರಿ. ಈಗ ಮತ್ತಿಲ್ಲಂದ್ರು 2 ವರ್ಷ ಆಯ್ತು. ಈಗ 6 ತಿಂಗಳಾಯ್ತ್ರಿ ಪೂಜೆನೆ ಬಿಟ್ಬಿಟ್ರಿ. ನಾ ಮುಟ್ಟೋದೇ ಇಲ್ಲ, ಹೊಟ್ಟೆ ಮುಟ್ಟಲ್ರಿ, ಸಮೀಪನೂ ಬರಲ್ರಿ. ಓಕೆ. ಈಗ ಅವ್ರು ಬಂದು ಎಲ್ಲ ಸರಿ ಮಾಡಿದ್ರು. ಸೊ ಈಗ ಡೈರೆಕ್ಟ್ ಮುಟ್ಟಿ ನೋಡಿ ಯಾವ ಥರ ಇಷ್ಟು ಮಟ್ಕ ಮುಟ್ಟಕ್ಕಾಗ್ತಾ ಇರಲಿಲ್ಲ, ನೀವು ನಾ ಹೊಟ್ಟೆ ಸಮೀಪ ಬರ್ತಿದ್ರಿ ಗುರುಜಿ. ಮುಟ್ಟಕ್ಕಾಗ್ತಾ ಇರಲಿಲ್ಲ. ನಾ ಪೂಜೆನೂ ಮಾಡ್ತಿದ್ದಿಲ್ಲ, ಹನಿ ಕುಂಕುಮ ಇಡ್ತಿದ್ರಿ, ಏನು ಇಲ್ರಿ. ಸೊ ಈಗ ಮುಟ್ಟಿದ್ರು ಏನೂ ಆಗ್ತಾ ಇಲ್ಲ. ಸೊ ಈಗ ಕ್ಲಿಯರ್ ಆಯ್ತು. ಎಲ್ಲ ಏನ್ ಹಿಡಿದ್ನಲ್ರಿ ಎಲ್ಲ ಹುಳ ಹತ್ತದಂಗ್ರಿ. ನಿಮ್ಗೆ ಹಂಗ ಅನ್ಸೋದು? ಇದು ಹಿಡಿದ್ರೆ ಯಾವುದೇ ಇಲ್ಲಿ ಪೂಜೆದ ವಸ್ತು ಹಿಡಿದ್ರೆ ಬಟ್ ನಿಮ್ ಕಣ್ಣಿಗೆ ಏನು ಕಾಣಿಸ್ತಾ ಇರ್ಲಿಲ್ಲ? ಹುಳ ಹತ್ತೋ ತರ ಕಾಣಿಸೋದಾ ಏನಾದ್ರು? ನಿಮ್ ಕಣ್ಣಿಗೆ ಕಾಣೋದಾ? ನನ್ ಹಂಗ ಕಾಣ್ತಿತ್ರಿ ಮೊದಲು. ಇದಕ್ಕೆಲ್ಲ ಹುಳ ಹತ್ತದಂಗ್ರಿ. ಇದು ಹಿಡಿದ್ರೆ ನನಗ್ ಹತ್ತವತ್ತ ಹೇಳಿ ಒಟ್ಟು ಪೂಜೆನೆ ಮಾಡ್ತಿದ್ರಿ. ನಿಮ್ಗೆ ಹಂಗ ಕಾಣ್ತಾ ಇತ್ತು? ಓಕೆ. ಈಗ ಆ ಥರ ಏನು ಕಾಣ್ತಾ ಇಲ್ಲ? ಹಾಂ, ಫೋಟೋ ಏನು ಇಟ್ಕೊಳ್ಳಮ್ಮ ಒಂದು ನಿಮಿಷ ಅಲ್ಲಿ. ಅದಲ್ಲಮ್ಮ, ಅದನ್ನೇ ಇಟ್ಕ ಡೈರೆಕ್ಟಾಗಿ ಇಟ್ಕೊಳ್ಳಮ್ಮ. ಹಿಂಗೆ ಬಾ, ಈ ಕಡೆ ಬಾ, ಕಣ್ಮಚ್ಚು. ಆ ಕಡೆ ನಿಂಬೆ ನೀಡು, ಕೆಳಗಡೆ ಇಡು ನಿಂಬೆ. ಅಮ್ಮ ನೀಡು, ಇಟ್ಕ. ಎರಡು ಕೈಯಾಗಿ ಇಟ್ಕಮ್ಮ. ನಮಸ್ಕಾರ. ಕಣ್ಮಚ್ಚು, ಧ್ಯಾನ ಮಾಡು. 5 ನಿಮಿಷ ನೋಡಿ ಅಮ್ಮ. ಹಾಂ, ನೋಡಿ ಈಗ ಏನಾಗ್ತೈತಿ? ಏನು ಆರಾಮ್ಸೆ ಐತಲ್ಲ? ಮೊದಲು ಹುಳ ಹತ್ತದಂಗೆ ಆಗೋದ? ಹುಳ ಹತ್ತದಂಗ ಒಟ್ಟೆ ಸಮೀಪ ಬರ್ತಿದ್ರಿ. ಈಗ ಮತ್ತೀಗ 6 ತಿಂಗಳಾಯ್ತ್ರಿ ಗುರುಜಿ ನಾ ಪೂಜೆ ಬಿಟ್ರಿ. ಅಲ್ಲ ಮತ್ತೆ ಅದು ಹತ್ರಕ್ಕೆ ಬರಕ್ ಆಗ್ತಾ ಇರಲ್ಲ, ಅಲ್ಲಿಗೆ ಬಂದ್ರೆ ಹುಳ ಹತ್ತದಂಗ. ಹುಳ ಹತ್ತದಂಗ ಇದಕ್ಕೆಲ್ಲ ನಮ್ಗೆ ನಾ ಈಗ ಸಮೀಪ ಬಂದ್ರೆ ಎಲ್ಲ ಹುಳ ಇದೆ, ಹುಳ ತಿರುಗಾಡ್ತಾವ. ಇಲ್ಲೆಲ್ಲ ಅಮ್ಮನದ್ರ ಹುಳನ ಇದ್ರಿ ಇದೆಲ್ಲಾನೇ ರೀ. ಯಾವ್ದೇ ನೋಡಿದ್ರು ಇದಕ್ಕೆಲ್ಲ ಹುಳ ಹತ್ತದಂಗ್ರಿ. ಇದು ಅಟ್ಟೆ ಅಲ್ರಿ, ಇದೆಲ್ಲ ಇದು ನೋಡಿದ್ರೆ ಇದು ಎಲ್ಲ ಒಟ್ಟು ಈಗೇನಿಲ್ಲ, ಈಗೇನಿಲ್ರಿ. ಆರಾಮ್ಸೆ ಐತಲ್ಲ, ಒಳ್ಳೇದಾಯ್ತಲ್ಲ ಈಗ. ಓಕೆ. ಯಾವ ಥರದ್ದು ಇದು ಸಮಸ್ಯೆ ಏನಾದರೂ ಗೊತ್ತಾಯ್ತಾ? ಅಲ್ಲ ಇದೆ ಅದೇ ಅವ್ರು ಹೇಳಿದ್ರಲ್ಲ, ಇದು ಹೆಂಗೆ ಅಂತಂದ್ರೆ ಇದೊಂದು ಪ್ರಯೋಗ ಅಂತ ಹೇಳಿರೋದು ಅವರು. ಅವರು ಆಲ್ರೆಡಿ ನಮ್ಮ ವೀಕ್ಷಕರೆಲ್ಲ ನೋಡಿದ್ದಾರೆ. ಪ್ರಯೋಗ ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದು ದೇವ್ರ ಉಲ್ಟಾ ಮಾಡಿ ಈ ರೀತಿ ಮಾಡಿರೋದು. ಅದು ನೆಕ್ಸ್ಟ್ ಏನಂತಂದ್ರೆ ಎಲ್ಲ ನೀವೇ ಹೇಳಿದ್ದಾರೆ ಈಗ, ಅದು ಯಾವ ರೀತಿ ಆಗಿದೆ ಏನು ಹೆಂಗೆ ಅಂತೇಳಿ ವೀಕ್ಷಕರು ಆಲ್ರೆಡಿ ನೋಡಿರ್ತಾರೆ. ನಾವು ಜಾಸ್ತಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ ಅಂತ. ಓಕೆ. ಸೊ ಇದು ಕ್ಲಿಯರ್ ಆಯಿತು. ಹೌದು, ಅಂದರೆ ಹೊಸ ಪ್ರಯೋಗ ಇವೆಲ್ಲ. ಯಾಕಂದ್ರೆ ಇಡೀ ನಾವು ಈ ಸುಮಾರು ವರ್ಷಗಳಿಂದ ಯಾರು ಮಾಡ್ದಿರೋಂಥ ಎಪಿಸೋಡ್ ಇದು.
ಸೊ ಯಾರು ಈ ಥರ ಫೋಟೋ ಮುಟ್ಟಿದ್ರೆ ಹುಳ ಹತ್ತೋ ಥರ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಎಲ್ಲ ದೇವ್ರಿಗೆ ಬೇಕು, ಯಾಕಂದ್ರೆ ಎಲ್ಲ ಕಷ್ಟಗಳು ಬಂದಾಗ ದೇವ್ರನ್ನ ಸೊ ಬೇಡ್ತಾರೆ. ಅವ್ರ ಅನುಭವಕ್ಕೂ ಬರ್ತಾ ಇತ್ತು, ಕಣ್ಣಿಗೂ ಕಾಣಿಸ್ತಾ ಇತ್ತು. ಅದು ಬೇರೆಯವ್ರಿಗೆ ಕಾಣಿಸ್ತಾ ಇರಲಿಲ್ಲ, ನಿಮ್ಗೆ ಮಾತ್ರ. ಅವರೆಲ್ಲ ಮಾಡ್ತಿದ್ರು ಪೂಜೆ ಮನೆಗ್ರಿ. ಸೊ ಅವ್ರಿಗೇನು ತೊಂದರೆ ಇಲ್ಲ, ಬರೀ ನಿಮಗೆ ಮಾತ್ರ. ನಮಗಷ್ಟೇ. ಇದು ಹೊಸ ಪ್ರಯೋಗ, ಒಂದೊಂದು ಹೊಸ ರೀತಿ ಬರ್ತಾನೆ ಇರ್ತವಲ್ಲ, ಹಂಗೆ ಕ್ಲಿಯರ್ ಮಾಡ್ಕೊಂತ ಹೋಗ್ತಾ ಇರೋದು. ಮೊದಲ ಒಂದ್ಸಲ ಹುಟ್ಟದಾಗೂ ಹುಳ ಹತ್ತದಂಗ ಆಗ್ಬಿಟ್ಟಿದ್ರಿ ಇದು ಗುರೂಜಿ. ಅಡಿಗೆಯಲ್ಲಿ ಎಲ್ಲ ಕೆಂಪಿರ್ಬೇಕು. ಓಕೆ, ಅಂದ್ರೆ ಅವ್ರಿಗೆ ಮಾತ್ರ, ನಿಮ್ಗೆ ಯಾರಿಗೂ ಇಲ್ಲ. ಅದು ನನಗ್ ಹುಳದು ಹುಳ ಅವ್ರಿಗೆ ಹತ್ತದಂಗ್ರಿ ಗುರೂಜಿ. ನನಗಷ್ಟೇ ರೀ. ಹಾಂ ಈಗ ಈ ಕ್ಲಿಯರ್ ಆಗ್ಯದ ಅನ್ನೋದು ಒಂದು ತುಸು ನನಗೆ ಕನ್ಫರ್ಮ್. ಹಾಂ ನನ್ನ ಮೈ ಮೇಲೆ ಬರುವುದಿಲ್ಲ ಏನಿಲ್ಲ, ಆದ್ರ ಈಗ ಒಂದು ತುಸು ಹಾದಿ ಕುಲ್ಲ ಆದಂಗೆ. ಈಗ ಎಕ್ಸಾಕ್ಟ್ ಈಗ ಇವ್ರಿಗೆ ಏನಾಗಿದೆ ಅಂತಂದ್ರೆ, ಈಗ ನಾ ಅವಾಗ ಹೇಳಿಬಿಡ್ತಿದ್ದೆ ಹಿಂಗೆ ಮಾತು ಹಿಂಗೆ ಈಗ ಆಗಿದೆ ಗುರೂಜಿ ಅವರಿಗೆ ಹಿಂಗ್ ಬಂದಿದ್ದಾರೆ ಅದಕ್ಕೆ ಅದೆಲ್ಲ ಬಂದಿತ್ತು. ಈಗ ಒಂದು ತುಸು ನನಗೆ ಕ್ಲಿಯರ್ ಇದು ಆಗಿದೆ. ಈಗೆಲ್ಲ ಮುಂದಿನ ದಾರಿ ಒಂದು ಒಳ್ಳೇದಾಗುತ್ತೆ ಅದಕ್ಕೆ ತೋರಿಸ್ತಾ ಇದ್ದೆ. ಅಯ್ಯಪ್ಪ ಸ್ವಾಮಿ ಇದು ಅಂದ್ರೆ ಎಲ್ಲಿ ನಮ್ದು ಹೇಳ್ತೀವಲ್ಲ, ನಮ್ದು ಎಪಿಸೋಡ್ಗಳಲ್ಲಿ ಒಂಥರ ಡಿಫ್ರೆಂಟ್ ಹೊಸ ಕೇಸ್ಗಳು, ಹೊಸ ಅನುಭವ. ಅಂದ್ರೆ ಇದು ನೋಡ್ರಿ, ಇದು ದೇವರು ಮುಟ್ಟಿದ್ರೇನೆ ಹುಳ ಬರೋಂಥದ್ದು. ಅಯ್ಯಪ್ಪ ಸ್ವಾಮಿಗೆ ಅಂದ್ರೆ ಇವ್ರಿಗೆ ಆಹ್ವಾನ ಆಗ್ತಾ ಇತ್ತು. ಹಿಂದೂ ಮುಂದು ಅಂದ್ರೆ ಯಾರು ಏನೇ ಬಂದ್ರೂ ಇವ್ರಿಗೆ ಆಗುವಕ್ಕೂ ಗೊತ್ತಾಗ್ತಾ ಇತ್ತು. ಈಗೆಲ್ಲ ಬಂದಾಗಿರ್ತಾರೆ. ಈಗ ಎಲ್ಲಾರು ಕೂತಿರ್ತೀವ್ರಿ ಮನ್ಯಾಗ್ರಿ, ಒಂದೇ ಮಾತಿಗ್ರಿ ಹೊಡೆದಾಟ್ರಿ ಎಲ್ಲಾರು. ಅವರು ಜುಮಾ ಹೋದಂಗೆ ಬಡ್ದಾಡ್ತಿದ್ರು ಗುರುಜಿ. ಆದ್ರೆ ನನಗೆ ಗೊತ್ತಾಗ್ತಿತ್ತು, ಬಾಯಿ ಬರ್ತಿತ್ತಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ, ಮಾಡ್ಬೇಡ್ರಿ ಅದು ಪ್ರಯೋಗ ಆಗಿದೆ. ಆದ್ರೆ ಇವ್ರು ಹೇಳ್ತಿದ್ರು, ಎಷ್ಟು ಸಲ ಹೇಳ್ತೀರಿ ಅದೇ ಪ್ರಯೋಗ ಆಗಿದೆ, ನಿಮಗ್ ಗೊತ್ತದ, ಅದು ಮುಂದೆ ಏನ್ ಮಾಡ್ತೀರಿ, ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ. ಪ್ರಯೋಗ ಇದು ಹೊಸ ಪ್ರಯೋಗ. ಇದೇ ಫೋಟೋ ಅಯ್ಯಪ್ಪ ಸ್ವಾಮಿದು ಕನಿಷ್ಠ ಇಲ್ಲ ಅಂದ್ರೆ 3 ಸಲ ತೆಗೆದಿದ್ದೀನಿ ಗುರುಜಿ. ಏಕೆ ಆ ತರ ಈ ನಮ್ಮ ಮನೆಯಲ್ಲಿ ಬೇಡ ಪೂಜೆ, ನಾವು ಏನೋ ಇಟ್ಟು ಪೂಜೆ ಮಾಡಬಾರ್ದು ಅಂತ ಕೇಸಿಂದ. ಆದ್ರೂ ಒಯ್ದು ನನ್ನ ಅರ್ಬಿ, ಈ ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲ ಬಿಟ್ಟು ಬಂದಿದ್ದೇನೆ. ಕಡೆಗೆ ಒಬ್ಬರು ಮತ್ತೆ ಎಷ್ಟು ಸಲ ಯಾರ ಬಳಿ ಹೋದ್ರೆ ಅವನೇ ಇದ್ದಾನೆ ಅಂತಂದ್ರೆ, ನೆಕ್ಸ್ಟ್ ಕಡೆಗೆ ಅವನ್ ಫೋಟೋನೇ ಬಂದ ಕೇಸಿನ ಪೂಜೆ. ಈಗ ಸತತ ಇಲ್ಲ ಅಂದ್ರೆ ನಾನು ಪೂಜೆ ಮಾಡ್ಲಕ್ಕತ್ತು 12 ವರ್ಷ ಆಗಿದೆ ಗುರುಜಿ. 12 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಅವನಿಗೆ ಆಗುಗಳು ಘಟನೆಗಳು ಮುಂದೆಂದು ಎಲ್ಲ ತಿಳಿಸ್ತಾನೆ ಗುರುಜಿ. ಮನೆ ಒಳಗಿಂದ ಇರ್ಲಿ ಹೊರಗಡೆ ಇರ್ಲಿ ಅಯ್ಯಪ್ಪ ಸ್ವಾಮಿನೇ ತಿಳಿಸ್ತಾರೆ. ಅಯ್ಯಪ್ಪ ಸ್ವಾಮಿನೇ ತಿಳಿಸ್ತಾನೆ. ಅದು ಒಬ್ಬರು ಹಿಂಗೆ ಹೇಳಿದರು, ನಾವು ಒಬ್ಬರ ಬಳಿ ಹೋಗ್ತಿದ್ವಿ. ಇವು ಗಾಳಿ ನಿಜವಾಗಿ ಭೂತ ಪ್ರೇತ ಬಿಡ್ಕೊಂಡಿರ್ತಾನೆ ಗುರುಜಿ. ಸಾಮಾನ್ಯವಾಗಿ ಮೈ ಮೇಲೆ ಬರುತ್ತೆ, ಆ ನಂತರ ಲಿಂಬೆ ಹಣ್ಣು ಬಡಿತಾರೆ, ಅದು ಹೇಳುತ್ತೆ ಬಾಯಿಲೆ. ಆದ್ರೆ ನಾವು ಹೋದ್ರೆ ಕುಂಡಿಯಲ್ಲಿ ಓಡ ಹೋಗ್ತಿತ್ತು ಗುರುಜಿ, ಹಿಂಬರ್ಕಿಲೆ. ನಾ ಕೇಳಿದ್ದೆ ಟಿವಿಯಲ್ಲಿ, ಎಲ್ಲೆಲ್ಲಿ ಇರುತ್ತ ಹಿಂಗೆ ಹಿಂಬರ್ಕಿಲೆ ಹೋಗುತ್ತೆ ಅದಕ್ಕೆ. ನಾ ಬಂದ ಮ್ಯಾಗ ಹಿಂಬರ್ಕಿಲೆ ನೀವು ಭಾಷೆ ಕೊಟ್ಟು, ತಲಿ ಕೂದ್ಲ ಕೊಟ್ಟು, ನೀ ಇಲ್ಲಿಂದ್ರ ಬೇಡ, ನೀ ಬೆಂಕಿ ಇದೀ, ನೀ ಅಯ್ಯಪ್ಪ ಸ್ವಾಮಿ ಇದೀ, ನಿಮ್ ಮುಂದ ನಾ ಏನೂ ಇಲ್ಲ, ನಾವ್ ಹೋಗ್ತೀನಿ, ನನಗೆ ಜಾಗ ಕೊಡು, ನನಗೆ ಜಾಗ ಕೊಡು. ರಿವರ್ಸ್ ಹೋಗ್ತಿತ್ತು ಗುರುಜಿ. ಅದು ನಿಮ್ಗೆ ಕಾಣೋದಾ? ಹಾ, ನಾ ಹೋದ್ಮೇಗೆ ಬಿಡಿಸಿದ್ದು ಗುರುಜಿ. ಕೆಲವೊಂದು 2-3 ಕೇಸ್ ಬಿಡಿಸಿದ್ದೆ ಗುರುಜಿ ನಾ ಗಾಳಿದೆ. ನಾ ಏನು ಮಾಲಿ ಹಾಕೊಂಡು ಆ ನಂತರ ಏನಾರೇ ಇದು ಮಾಡ್ಕೊಂಡು ಸಿಂಪಲ್ ನಾ ಹೆಂಗಿದ್ದೇನೆ ಹಂಗೆ ಬರೀ ಹೋದ್ರೆ, ಯಾರು ನೀ ಅಲ್ಲ, ನಿನ್ ಹಿಂದೆ ಅವ ಇದ್ದಾನೆ, ನನ್ನ ಹಿಂದೆ ಇದ್ದಾನೆ ಅವ ಗುರುಜಿ. ಅಯ್ಯಪ್ಪ ಸ್ವಾಮಿ ನಿನ್ನ ಹಿಂದೆ ಇದ್ದಾನೆ, ಅದಕ್ಕೆ ನೋಡಿ ಅನ್ಸಲಕತ್ತೀನಿ. ನಿನ್ನಿಂದ ಅವ್ರನ್ನ ನೋಡಿ ಎದುರು ಹೋಗ್ತಾ ಇದ್ವು. ಹೋಗ್ತಾ ಇದ್ವು. ಅದು ನೋಡಿ ಒಬ್ಬರು ಇವ್ ಮುಂದ್ಗಡೆ ಹೋಗ್ತಾನೆ ಅಂತ ಕಿಸಿಂದ ಇವಂದೆಲ್ಲ ಈಗ ಎಲ್ಲ ಸರಿ ಹೋಯ್ತಾ? ಮುಂದ್ ನೋಡ್ಬೇಕು ಗುರುಜಿ, ಇದೆಲ್ಲ ಹೊಡೆದ್ವಲ್ಲ, ಒಂದು ಕ್ಲಾರಿಫಿಕೇಶನ್ ಬೇಕಲ್ಲ. ಈಗ ನನಗರ ಗುರುಜಿ ಈಗ ಒಂದ್ ಸ್ವಲ್ಪ ನನಗೆ ಅನ್ಸದ್ರಿ. ಅಲ್ಲ, ನಿಮ್ದು ಆಯ್ತಮ್ಮ, ಈಗೆಲ್ಲ ಮುಟ್ಟಿಸ್ತೀವಿ, ಎಲ್ಲ ಕ್ಲಿಯರ್ ಆಯ್ತು. ಈಗ ನಿನ್ನೊಂದು ಅನುಭವ ತಗೊಂಬಡಿ. ಈಗ ಬಿಸ್ನೆಸ್ ಇದ್ರಿ, ರೊಕ್ಕದ ಪ್ರಾಬ್ಲಮ್ ರೀ, ಎಲ್ಲ ನೀವು ಆಯ್ತಾಯ್ತು, ಒಂದು ಮಾಡ್ಕೊಂಬಿಡ್ರಿ. ನೋಡಪ್ಪ, ಈಗ ಮುಂದಿಂದ ಏನಾದ್ರು ತೋರಿಸ್ತಾ ಏನೋ ಹಿಂಗೆ ನೋಡ್ಕೊಂಬಿಡ್ರಿ ಒಂದ್ಸರಿ. ಯಾಕಂದ್ರೆ ಕ್ಲಿಯರ್ ಆಯ್ತು ಅಂತಂದ್ರೆ ನಮಗೂ ಒಂದು ಸಮಾಧಾನ ಆಗೋಗ್ಬೇಕಿಲ್ಲಿ. ನೋಡು, ನೀವು ಒಂದು ಕರ್ಪೂರ ತಗೊಂಬ, ಪೂಜೆ ಒಂದು ಮಾಡಿ. ನೋಡಿ, ಲಲಿತ ಒಂದು ಪವರ್ ಶಕ್ತಿ ಬಂದ್ಬಿಡ್ತು. ಈಗ ಮುಂದಿಂದ ಏನು ಕಾಣಿಸ್ತಾ ಇದೆ? ಈಗ ಅದೇ ಜ್ಯೋತಿ ಕಾಣಿಸ್ತಾ ಇದೆ. ಆಮೇಲೆ ಬೆಳಕು ಕಾಣಿಸ್ತಾ ಇದೆ. ಬೆಳಕಿದೆ. ನಿಂದೇನೋ ಒಂದು ಪ್ರಶ್ನೆ ಮಾಡಿ ಕೇಳ್ಕ. ಬಾಯಿಲೇನೆ ಹೇಳ್ತಿದ್ದೆ ಗುರುಜಿ ಎಲ್ಲ.
ಮೈ ಮೇಲೆ ಬಂದು ಅಲ್ಲ ಏನಿಲ್ಲ ಗುರುಜಿ, ಹಾಂ ಮುಂದೆ ಕಣ ಮುಂದೆ ನೋಡಿದ ಮೇಲೆ ಎಲ್ಲ ಹೇಳ್ತಿದ್ದೆ ಗುರುಜಿ. ಇವ್ರದ್ದು ಆ ದೇವ್ರಿಗೆ ಮಾಡಿದತ್ತೆ ನಾನೇ ಹೇಳಿದ್ದು ಗುರುಜಿ. ಇವ್ರದಾ? ಈಗ ನೋಡ್ಕ ಮತ್ತೆ ಅದು ಕ್ಲಿಯರ್ ಆಗೈತೆ ಏನಂತ ಕೇಳು ಸ್ವಾಮಿನ. ಕ್ಲಿಯರ್ ಆಗತ್ತೆ. ಹ್ಞೂ ಹ್ಞೂ ಎಲ್ಲ ಒಳ್ಳೇದಾಗ್ತೈತಂತ ಈಗ. ಕಣ್ಣು ಮುಚ್ಚಿದ್ರೆ ಹ್ಞೂ ದೀಪ ಇರಲಿ ಕರ್ಪೂರ ಹಚ್ಚಲಿ ಕತ್ಲು ಇರುತ್ತಿತ್ತು ಗುರುಜಿ. ಇನ್ ಮುಂದೆ ಬೆಳಕಿದೆ, ಜ್ಯೋತಿ ಕಾಣಿಸುತ್ತೆ ನನಗೆ. ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಜ್ಯೋತಿ ಸ್ವರೂಪ ಆಯ್ತು, ಕಾಣಿಸುತ್ತೆ. ಈಗ ಮುಂದೆ ಬೆಳಕು ಬಂದ ಇವರಿಗೆ ಯಾರೇ ಹೇಳ್ತಿಲ್ಲ ಗುರುಜಿ. ನಾ ಎಷ್ಟು ಚಲೋ ಚಲೋ ಗುರುಜಿ ಬಲ್ಲಿ ಎಲ್ಲರ ಬಲ್ಲಿ ಹೋಗಿದೆ. ಇವರಿಗೆ ಆ ದೇವರು ಮಾಡಿದ್ದಾರೆ ಅಂತ ಕೇಸಿಂದ ಯಾರು ಇನ್ನೂವರೆಗೂ ಹೊಡೆದಿಗೆ ಹೇಳ್ತಿಲ್ಲ. ಹೆಬ್ಬಳ್ಳಿ ಅಜ್ಜನವ್ರತ್ತು ಬಾದಾಮಿ ಅವರು ಹೇಳಿದ್ರು, ಆದ್ರೆ ದೇವ್ರ ಹೆಸರು ಹೇಳಿತ್ತಿಲ್ಲ. ಒಟ್ಟ ದೇವರಿಗೆ ಸುಡಗಾಡ ದೇವರಿಗೆ ಮಾಡಿದ್ದಿದ್ದೆಪ್ಪ ಇವರಿಗೆ ಅಂತ ಕೇಸಿಂದ ಇವ್ರಿಗೆ ನಾ ಹೇಳಿದ್ದ ಹಿಂಗಿನ ಮಾತ ಹಿಂಗ್ ಮಾಡಿದ್ದೆ ಐತಿ ನಿನಗ, ನಿನ್ನಲ್ಲಿ ಆ ಆಯಿ ಕಾಣಿಸುತ್ತಾಳೆ ನನಗೆ, ಕಾಣಿಸ್ತಾಳೆ. ಯಾಕಂದ್ರೆ ಆ ಅಮ್ಮಪ್ಪನ ಮುದುಕಿ ಅಮ್ಮ ಈ ರೂಪದಾಗೆ ನನಗೆ ತೋರಿಸ್ತಿರು, ನಾನೇ ಇದೀನಿ. ಆಮೇಲೆ ನನಗೆ ಕೆಮ್ಮಿಂದ ಇದರಿಂದ ತೋರಿಸ್ತಿದ್ರು, ನಾನೇ ಇದೀನಿ ಅಂತ ಕೇಶನ್ ತೋರಿಸ್ತಿಳು ಗುರುಜಿ. ಅಜ್ಜಿಯವ್ರು ಕೆಮ್ತಾರಲ್ಲ ಆ ನಮ್ಮನೆ. ಅಂದ್ರೆ ಈಗ ನಾವು ಬಂದ ಕ್ಲಿಯರ್ ಆಗೈತಿ. ಈಗ ದೃಷ್ಟಿ ನೋಡಿದ್ರೆ ಆ ಅಮ್ಮನ ನೋಡ್ದಂಗೆ ಏನು ಇವ್ರಿಗೆ ನೋಡುದು ಒಂದೇ. ಗುರುಜಿ ನಂದು ಇದನ್ನ ಇರ್ತದಲ್ರಿ ಒಮ್ಗಿಲೆ 100 ವರ್ಷದಿಂದ ಆಯಿ ಇದು ಕಾಣಿಸುತ್ತೆ ಗುರುಜಿ. ಆಮೇಲೆ ಅವರು ಹಿಂಗೆ ಅಲ್ಲಿ ಕೇಳಿ ಪೂಜೆ ಮಾಡಿಸಿ ನೋಡಿದ್ರೆ ಅಮ್ಮನೇ ನಾ ಇವ್ರ ಮೈಯಲ್ಲಿ ಆಡ್ತೀನಿ ಅಂತ ಕೇಶನ್ ತೋರಿಸಿದ್ದಾರೆ. ಅವಾಗೂ ಬೈಯತ್ತಿದ್ದ ದೇವರು. ಆಮೇಲೆ ಇದಕ್ಕಿಂತ ಮೊದಲು ಹೇಳಿದ್ರಲ್ಲ ಗುರುಜಿ ಅವ್ರು ಮಾಡಿದ್ದಾರೆ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಈಗೇನು ತೊಂದರೆ ಇಲ್ಲಲ್ಲ ನಮ್ಗೆ. ಅಂದ್ರೆ ಇದು ಹೆಂಗೆ ಅಂತಂದ್ರೆ ಹೊಸ ಹೊಸ ಪ್ರಯೋಗಗಳಿವೆಲ್ಲನು, ಇವು ಪ್ರಯೋಗ ಅಂತ ಮಾಡ್ದಲ್ಲಿ ಇದು ಮಾಟನೇ ಬೇರೆ, ಇದು ಪ್ರಯೋಗನೇ ಬೇರೆ. ಅಂದ್ರೆ ನಾವು ಹೋದ ಎಪಿಸೋಡ್ಗಳಿಗೆಲ್ಲ ಹೇಳ್ತಾ ಇರ್ತೀವಿ, ಬಳ್ಳಾರಿಯಲ್ಲಿ ಮಾಡಿದ್ವಲ್ಲ ಅದು ಯಾವ ರೀತಿ ಅಂತಂದ್ರೆ ದೇವ್ರನ್ನೇ ರಿವರ್ಸ್, ಅಂದ್ರೆ ಕಾಳಿನ ರಕ್ತಿ ಚಾಚಿ ಬಿಟ್ಟಿದ್ದು. ಅವ್ರಿಗೇನು ಒಳ್ಳೇದು ಮಾಡಬಾರ್ದು, ಮತ್ತೆ ಅವ್ರ ಕಡೆ ಎಫೆಕ್ಟ್ ಕೊಡಬೇಕು, ಮತ್ತೆ ವಂಶಾಭಿವೃದ್ಧಿ ಆಗಬಾರ್ದು, ಗಂಡ ಹೆಂಡತಿ ಒಂದಾಗಬಾರ್ದು ಅಂತೇಳಿ ಮಾಡಿ ಇವ್ರಿಗೆ ನೋಡಿ ಒಂದೊಂದು ಪ್ರಯೋಗ ಯಾವ ರೀತಿ ಅಂತಂದರೆ ಅವಾಗೆಲ್ಲ ದುರಾಲೋಚನೆ ಅಂದರೆ ಕೆಟ್ಟ ಆಲೋಚನೆಗಳಿವೆಲ್ಲನು ನೋಡಿ. ಈಗ ಅವ್ರಿಗೆ ದೈವ ಪೂಜೆ ಮಾಡಬೇಕಾದ್ರೆ ಹುಳ ಹತ್ತೋದು, ಮತ್ತು ಗಂಡ ಹೆಂಡತಿ ಸಂಬಂಧನೇ ಕೊಡಬಾರ್ದು, ಮತ್ತು ಇವ್ರಿಗೊಂದು ಅಯ್ಯಪ್ಪ ಸ್ವಾಮಿ ಒಂದು ಅಂದರೆ ಮುಂದಿನ ಆಗು ಹೋಗುಗಳು ಈ ಥರ ಎಲ್ಲ ಇವ್ರಿಗೆ ದಿಗ್ಬಂಧನ ಮಾಡೋದು, ಕೆಲಸಗಳು ಕಾರ್ಯಗಳು ವ್ಯವಹಾರಕ್ಕೂ ಪ್ರತಿಯೊಂದಕ್ಕೂ ತೊಂದರೆ. ಈಗ ಅದೇ ಹೇಳ್ದ್ವಲ್ಲ, ಅವರವರೇ ಹೊಡೆದಾಡ್ಕೊಂಡು ಸಾಯ್ಬೇಕು, ಮನೆ ಬಿಟ್ಟು ಹೋಗ್ಬೇಕು, ಗಂಡ ಹೆಂಡ್ತಿನೇ ಇರಬಾರ್ದು ಜೊತೆಯಲ್ಲಿ, ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ಮಕ್ಕಳು ಒಂದು ಕಡೆ, ಅಂದರೆ ಎಲ್ಲ ಸರ್ವನಾಶನ ಆಗಬೇಕು ಅನ್ನೋದು ಒಂದು ಪ್ರಯೋಗ ಇದು. ಈಗೆಲ್ಲ ಕ್ಲಿಯರ್ ಮಾಡಿದ್ವಲ್ಲ, ಈಗ ಏನು ತೊಂದರೆ ಇಲ್ಲ, ಇನ್ನೆಲ್ಲ ಒಳ್ಳೇದಾಗ್ತೈತಿ. ಅಂದರೆ ಇಲ್ಲಿಗೆ ನಾವು ಇವ್ರದ್ದು ಸಮಸ್ಯೆ ಆಗಿತ್ತು, ಇಲ್ಲೆಲ್ಲ ಇವ್ರ ಮನೆಗೆ ಬಂದು ಖುದ್ದಾಗಿ ನಾವು ನೋಡಿ ಈಗ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಏನೇನು ಸಮಸ್ಯೆ ಆಗಿತ್ತು ಅಲ್ಲಿ ದೇವಸ್ಥಾನ ಹತ್ರ ಬಂದ ಮೇಲೆ ಇವ್ರಿಗೆ ಏನೇನು ಒಳ್ಳೇದಾಯಿತು ಅನ್ನೋದು ಇವ್ರು ಹೇಳ್ತಾರೆ. ಹೇಳಿ ಇವರೇ. ನಮಸ್ಕಾರ ಸ್ವದೇಶ್ ಮೀಡಿಯಾ ಎಲ್ಲ ನನ್ನ ಅರವಿಂದ್ ಸರ್ ಗುರುಗಳಿಗೆ ಮತ್ತು ನನ್ನ ರಾಘವೇಂದ್ರ ಸರ್ ಗುರುಗಳಿಗೆ. ನಾನು ಸುಮಾರು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತಿದ್ದೆ, ಬಟ್ ನನಗೇನು ಎಫೆಕ್ಟ್ ಆಗಿರಲಿಲ್ಲ. 2019ರಿಂದ ಏನು ಎಫೆಕ್ಟ್ ಹೊಡಿತಾ ಇತ್ತು, ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಬಟ್ ನಾನು ಸುಮಾರು ಸಲ ಕಾಂಟ್ಯಾಕ್ಟ್ ಗುರುಜಿನ ಹತ್ರ ಹೋಗ್ಬೇಕಂತ ಕಾಂಟ್ಯಾಕ್ಟ್ ಮಾಡಿ ಸಾಯಿಬಾಬಾ ಅವ್ರು ನೆನೆಸ್ಕೊಂಡು ಮಲ್ಕೊಂಡೆ ಎಲ್ಲಿ ಹೋಗ್ಬೇಕಂತೇಳಿ ಸ್ವದೇಶ್ ಮೀಡಿಯಾ ನೋಡಿ ಅವಾಗ ನನಗೆ ಕ್ಲಿಯಾರಿಟಿ ಸಿಕ್ಕಿದ್ದು. ಸಾಯಿಬಾಬಾ ಅವರು ರಾಘವೇಂದ್ರ ಗುರುಜಿ ಅವರು ನನ್ನ ಸ್ವಪ್ನದಲ್ಲಿ ಬಂದು ಅವಾಗ ನನಗೆ ಒಂದು 7 ತಿಂಗಳ ಹಿಂದ್ಗಡೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟಾದಮೇಲೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ತೊಗೊಂಡೆ. ಜನವರಿ ಒಳಗೆ ಅವ್ರಿಗೆ ಫೋನ್ ಮಾಡಿದೆ. ಫೆಬ್ರವರಿ 9ಕ್ಕೆ ನಾನು ಬಂದುಬಿಡ್ರಿ ಲಕ್ಷ್ಮಣ್ ನೀವು ಅಂತ ಹೇಳಿದರು. ನಾನು ಆಯಿತು ಗುರುಜಿ ಹತ್ರ ಹೋದೆ. ಅಲ್ಲಿ ಏನು ಮಾಡಬೇಕಾದದ್ದೆಲ್ಲ ಮಾಡಿದ ಪ್ರೊಸೀಜರು. ಇಲ್ಲಿ ಬಂದ ಮೇಲೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಸಿಕ್ಕಾಪಟ್ಟೆ ತೊಂದರೆ ಮಾಡಿಬಿಡ್ತು. ಅಲ್ಲಿಂದ ಇಲ್ಲಿವರೆಗೆ ಮತ್ತೊಂದು ಸಲ ನೆಕ್ಸ್ಟ್ ಫೋನ್ ಮಾಡಿದೆ. ಇನ್ನೊಂದು ಸಾರಿ ಬಂದುಬಿಡು ಲಕ್ಷ್ಮಣ್ ನೀವು ಅಂತ ಹೇಳಿದರು. ನೆಕ್ಸ್ಟ್ ಆದ ತಕ್ಷಣ ನಾನು ಅಲ್ಲಿ ಹೋಗಿ ಬಂದೆ ಅವರು ಒಂದು ಪ್ರೋಕ್ಷಣೆ ಮಾಡಲು ಮನೆಯೆಲ್ಲ ಶಾಂತಿ ಮಾಡಲು ಇದನ್ನು ಕೊಟ್ಟಿದ್ದರು. ಅದನ್ನು ಮಾಡಿದ ತಕ್ಷಣ ನಾನು ಪೂರ್ತಿ ಇವತ್ತಿಗೊಂದು 7 ದಿನ ಮುಗಿದು ನಾಳೆಗೆ 8 ದಿನ ಸ್ಟಾರ್ಟ್ ಆಗುತ್ತೆ. ನನ್ನ ಮೈಂಡು ಗಿಂಡ್ ಎಲ್ಲ ಕ್ಲಿಯರ್ ಆಗಿದೆ. ನಾನು ಒಂಥರ ಒಳ್ಳೆ ಮನುಷ್ಯನಾಗಿ ನಾಳೆ ಬದುಕಬೇಕು,
ಇನ್ನೊಬ್ಬರು ಸಹವಾಸ ಬೇಡ, ಇನ್ನೊಬ್ರದ್ದು ಇದು ಬೇಡ ಅಂಥೇಳಿ ನನ್ನ ಇದು ಮೈಂಡ್ ಸೆಟ್ ಆಗಿಬಿಟ್ಟೈತೆ ಆಲ್ರೆಡಿ. ನಾನಂತೂ ನನ್ನ ತಾಯಿ, ನನ್ನ ತಮ್ಮ ಇದಿಷ್ಟು ಬಗ್ಗೆ ನಾನು ಹೆಚ್ಚು ಯೋಚನೆ ಮಾಡ್ತೀನಿ. ನನ್ನ ಹೆಂಡ್ತಿ, ನನ್ನ ಮಗ ಎಲ್ಲರೂ ಪ್ರತಿಯೊಬ್ಬರಿಗೆ ನಾನು ಒಳ್ಳೆಯದನ್ನು ಬಯಸಿದ್ದೀನಿ. ಬಟ್ ನನಗೆ ಯಾರು ಮಾಡಿದ್ರು ಗೊತ್ತಾಗ್ತಾಯಿಲ್ಲ ಗುರುಜಿ. ಅದು ಆಲ್ರೆಡಿ ನಮ್ಮ ತಾಯಿಯವರು ಬಾಯಿಲಿಂದ ಅದು ಕ್ಲಾರಿಟಿ ಸಿಕ್ಕೈತೆ. ಅಲ್ಲಿ ಫಸ್ಟ್ ಟೈಮ್ ನಾವು ಹೋಗಿ ಬಂದು 4 ದಿವ್ಸಕ್ಕೆ ಅದು ಕ್ಲಾರಿಟಿ ಎಲ್ಲೆಲ್ಲಿ ಏನೇನು ಆಗೈತಿ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಕ್ಲಾರಿಟಿ ಆಗಿ ಸಿಕ್ಕೈತಿ. ಈ ಪ್ರೊಸೀಜರ್ ಗುರೂಜಿ ಮಾಡಿದಾಗಿಂದ ಆಲ್ರೆಡಿ 50% ನಾನು ಒಂದು ಹಂತಕ್ಕೆ ಬಂದಿದ್ದೀನಿ ಆಲ್ರೆಡಿ. ಓಕೆ, ಇವಾಗ ನೀವು ಟೋಟಲ್ ಏನಾಯಿತು? ಅದೇ ಇವ್ರದ್ದು ಸಮಸ್ಯೆಗಳಾಗಿದ್ವಲ್ಲ, ಸಮಸ್ಯೆ ಆದಾಗ ನೋಡಿ ಎಲ್ಲ ಕಂಡಿಡಿದು ಕ್ಲಿಯರ್ ಮಾಡಿದ್ವಿ. ಆಮೇಲೆ ಇಲ್ಲೆಲ್ಲ ಕೆಲವು ಪ್ರೊಸೀಜರ್ ಹೇಳಿದ್ವಿ. ಅವು ಹೇಳಿದ್ಮೇಲೆ ಅವ್ರಿಗೇನೆ ಗಮನಕ್ಕೆ ಬಂತಂತೆ. ಬಂದು ಈ ಥರ ಯಾರ್ಯಾರು ತೊಂದರೆ ಮಾಡಿದ್ದು ಏನು ಅಂತೆಲ್ಲ ಕ್ಲಾರಿಟಿ ತಗೊಂಡಿದ್ದಾರೆ. ತಗೊಂಡು ಆದಮೇಲೆ ಈಗ ನಮ್ಮನ್ನು ಇಲ್ಲಿ ಕರೆಸಿರೋದು. ಈಗೆಲ್ಲ ನಮ್ಗೆ ಒಳ್ಳೇದಾಗೈತೆ. ಇನ್ನೇನಿದ್ದರೂ ಇನ್ನು ಮುಂದಿನ ಏನು ಪ್ರೊಸೀಜರ್ ಇತ್ತಲ್ಲ ಅದು ಮಾಡಿ ಮುಗಿಸಿ ಅಂತೇಳಿ. ಆಮೇಲೆ ಇವ್ರಿಗೆ ಏನಂತಂದರೆ ದುಡ್ಡು ಅಂದರೆ ಇವಾಗ ಅಲ್ಲಿ ಎಲ್ಲೇನೋ ಒಂದು ಕಡೆ ಹೋಗ್ಬೇಕಾದ್ರೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಹ್ಯಾಬಿಟ್ಸ್ಗಳ ಕಡೆ ಹೋಗ್ತಾಯಿತ್ತು. ಆ ರೀತಿ ತೊಂದರೆನೂ ಮಾಡಿದ್ರಿದು. ಅವ್ರಿಗೆ ಮೈಂಡು ಒಂದು ಕಡೆ ನಿಲ್ತಾನೇ ಇರಲ್ಲ. ಈಗ ಏನೋ ಒಂದು ಸ್ವಲ್ಪ ಈಗ ಕೆಲ್ಸಕ್ಕೆ ಹೋಗಿ ಅಮೌಂಟ್ ಬಂತಂದರೆ ಅದನ್ನು 3 ದಿನದೊಳಗಡೆ ಖಾಲಿ ಮಾಡಿಬಿಡ್ಬೇಕು. ಎಲ್ಲ ಹೋಗೋದು, ಸುಮ್ಮನೆ ಎಣ್ಣೆ ಹಾಕೋದು, ಕುಡಿಯೋದು, ಈ ಥರ ಕೆಲವು ಎಲ್ಲ ದುಶ್ಚಟಗಳಿಗೆ ಇದಾಗ್ಬಿಟ್ಟಿತ್ತು. ಆಮೇಲೆ ಈಗೆಲ್ಲ ಬಂದು ಆ ರೀತಿ ಪ್ರಯೋಗ ಮಾಡಿದ್ರಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವ್ರಿಗೆ ಇದಾದಮೇಲೆ ಈಗ ನೋಡಿ ಎಲ್ಲ ಆರಾಮ್ಸಾಗಿದ್ದಾರೆ, ಏನು ತೊಂದರೆ ಇಲ್ಲ. ಸುಮಾರು ಒಂದು 600 ಕಿಲೋಮೀಟ್ರ್ ಅನ್ಕೊಂತೀನಿ. ಈಗ ಇವರು ನಮ್ಮ ಇರೋದಕ್ಕೂ ಇಲ್ಲಿ ಉತ್ತರ ಕರ್ನಾಟಕ ಲಾಸ್ಟ್ ಬಾರ್ಡ್ರ್ ಇದು. ಇಲ್ಲಿ ಬಂದು ಇಲ್ಲ ನೀವು ಬರಲೇಬೇಕು, ನಿಮ್ಮಿಂದ ನಮ್ಗೆ ತುಂಬ ಒಂದು ಅನುಕೂಲ ಆಗೈತೆ, ನೀವೇನೇನು ಹೇಳಿದ್ರೆ ಅದ್ರ ಥರನೇ ಎಲ್ಲ ನಡೆದೈತೆ, ನಮ್ಗೆ ಒಳ್ಳೇದಾಗೈತೆ ಅಂತೇಳಿ ಈಗ ಮನೆಗೆ ಸೇಫ್ಟಿಗೋಸ್ಕರ ಇಲ್ಲಿ ಬಂದು ನೈಟ್ ಈಗ ಹತ್ತತ್ರ 12-12:30 ಆಯಿತು. ಪೂಜೆ ಮಾಡಿ ಎಲ್ಲ ಮುಗಿಸಿದ ಮೇಲೆ ಎಲ್ಲ ಓಕೆ ಆಗೈತೆ, ಏನು ತೊಂದರೆ ಇಲ್ಲ. ಇವಾಗ ಸೇಫ್ಟಿ ಕೊಟ್ಟು ಈಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಓಕೆ, ಇವಾಗ ಕುಡಿಯೋದು ಬಿಟ್ಟಿದ್ದೀರಾ ನೀವು? ಇಲ್ಲ ಗುರುಜಿ, ಬಿಟ್ಟಿದ್ದೆ. ಎಷ್ಟು ವರ್ಷದಿಂದ ಕುಡಿಯೋದೆ? ನಾನು ಯಾವಾಗಲೂ ಅದು ಮಾಡ್ತಾ ಇರಲಿಲ್ಲ ಗುರುಜಿ. ಈ ಲಾಕ್ಡೌನಿಂದ ಅದು ಒಂದು ಅದು ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತಂದು ಅಲ್ಲಿ ಇಟ್ಟಿದ್ರು. ಅದು ನಾನು ನೈಟ್ ವಾಚ್ ಸೆಕ್ಯೂರಿಟಿಗಳು ನೋಡ್ತಾ ಅಂತೇಳಿ ಒಂದು ಮೆಸೇಜ್ ಬಂತು. ಅವತ್ತು ಅಚಾನಕ್ ಮೆಸೇಜ್ ಬಂತದ್ದು. ನಾನು ಅವಾಗ ಗಣೇಶ್ ನಗರ ಇದು ಸಿಟಿ ಒಳಗಿದ್ದೆ. ಆದ ತಕ್ಷಣ ನಾನು ಇಲ್ಲಿ ಬಂದೆ. ಅದೊಂದು ಮಣ್ಣಿನ ಪಾತ್ರೆಯಲ್ಲಿ ಏನೇನೋ ಹಾಕಿ ಇಟ್ಬಿಟ್ಟಿದ್ರು. ಅದನ್ನು ನಾನು ನನ್ನ 2 ವೀಲರ್ ವೆಹಿಕಲ್ ಒಳಗೆ ದಾಡ್ಸ್ಕೊಂಬಂದೆ. ಆ್ಯಕ್ಚುಲಿ ನಾನು ಅದು ತಿರುಗಿ ನೋಡಬಾರ್ದಾಗಿತ್ತು, ನೋಡಿಬಿಟ್ಟೆ ಅದನ್ನು. ಏನು ಅದು ಸೌಂಡ್ ಬತ್ತು ಇಷ್ಟು ಅಂತೇಳಿ ನೋಡಿದೆ. ಬಟ್ ಅದು ಎಫೆಕ್ಟ್ ಹೊಡಿತು ನನಗೆ. ಬಸ್ಟ್ ಇದಕ್ಕಿಂತ ಮುಂಚೆ ನಾನು ಎಂದು 95ರಲ್ಲಿ ಈ ಜಾಬಿಗೆ ಸೇರ್ಕೊಂಡಿಲ್ಲ. ಅವಾಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರು. ಬಟ್ ಅದು ನಾನು ಶಬರಿಮಲೆ ಮಾಲೆ ಆಗ್ತಾಯಿದ್ದರಿಂದ ನನಗೆ ಯಾವುದೇ ಎಫೆಕ್ಟ್ ಆಗಿರ್ಲಿಲ್ಲ. ನಾನು ಯಾರ ಜೊತೆನೂ ಇದು ಮಾಡ್ತಾಯಿರಲಿಲ್ಲ. ನಾನಾಯಿತು ನನ್ನ ಮನೆಯ ಕೆಲಸ 2 ಬಿಟ್ಟರೆ ನಾನು ಯಾವುದಕ್ಕೂ ಇನ್ನೊಬ್ಬರಿಗೆ ಸ್ವಲ್ಪ ಹಾಕೋತಿರಲಿಲ್ಲ. ಏನೂ ಇವತ್ತಿನವರೆಗೂ ದೇವ್ರು ನನಗೆ ಆದತ್ತ ನಡೆಸ್ಕೊಟ್ಟೇನೆ. ಬಟ್ ಏನು ನಾನು ಇದು ಯಾಕೆ ಹಿಂಗೆ ಆಗತೈತೆ ಅಂತೇಳಿ ಒಂದು ಆಗಸ್ಟ್ ಮಂತ್ನಲ್ಲಿ ಒಂದು ಬಾಬಾವ್ರು ನೆನೆಸ್ಕೊಂಡು ಏನಪ್ಪ ಎಲ್ಲಾದರೂ ಒಂದು ಚಲೋ ದಾರಿ ಕೊಡತ್ತೇಳಿ ತೋರಿಸಿದೆ. ನಮ್ಮ ಮೀಡಿಯಾದಲ್ಲಿ ಸುಮಾರು ಜನ ಗುರುಜಿಗಳು ಬರ್ತಾರೆ. ಯಾರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ನಾನು ಮಾತಾಡಿದೆ. ಅವತ್ತು ಬೇಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಜಾವ ಒಂದು ಸ್ವಲ್ಪ ಕನಸು ಬಂತು. ಆ ಕನಸಿನಲ್ಲಿ ರಾಘವೇಂದ್ರ ಗುರೂಜಿಯವರು ಯಾರ ಮನೆಯಲ್ಲೂ ಇದು ಕಟ್ ಹೊಡಿತಾ ಇದ್ರು. ಅವರು ಕಟ್ ಹೊಡಿತಾ ಇರ್ಬೇಕಾದ್ರೆ ನನಗೇನು ಅನ್ನಿಸ್ತು, ನನ್ನ ಫ್ರೆಂಡ್ ಒಬ್ಬರು ಇವರೇ ನೋಡಿ ರಾಘವೇಂದ್ರ ಗುರೂಜಿ ಅಂತಂದರು. ನಾನು ಆಮ್ಯಾಗೆ ಅವ್ರಿಗೆ ಅವತ್ತೇ ಮಾರ್ನಿಂಗ್ ಇವ್ರಿಗೊಂದು ನನಗೊಂದು ಟೈಮ್ ಕೊಡು ಗುರೂಜಿ ನಿಮ್ಮ ಕಡೆ ಬರಲಿಕ್ಕೆ ಅಂತೇಳಿ ಒಂದು ರಿಕ್ವೆಸ್ಟ್ ವಾಟ್ಸಪ್ ಮೆಸೇಜ್ ಹಾಕಿದೆ. ಆಮೇಲೆ ಜನವರಿ ತಿಂಗಳು ಅಲ್ಲಿ ಗಂಟ ಅದು ಹೆಂಗೋ ನಡೀತು ಗುರೂಜಿ ಸರ್, ನಡೀತು. ಆಮೇಲೆ ನೆಕ್ಸ್ಟ್ ಏನಾಯಿತು, ಅಚಾನಕ್ ನಾನು ನಮ್ಮ ತಮ್ಮನ ಮಗ ನಾನು ಮಾತಾಡ್ಕೊಂಡು ಕೂತಿದ್ದೆ. ಅವತ್ತು ಅರವಿಂದ್ ಸರ್ ಅವರಿಗೆ ಸ್ವದೇಶ್ ಮೀಡಿಯಾಕ್ಕೆ ಒಂದು ಮೆಸೇಜ್ ಮಾಡಿದೆ. ಕನ್ನಡ ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಕನ್ನಡದಾಗ ಮಾಡಿ ಅದನ್ನು ಹಾಕಿದೆ. ಇಮ್ಮಿಡಿಯೇಟ್ಲಿ ಇವರಿಗೆ ಹಾಕಿದೆ. ನಮ್ಮ ಮಗ ಇದ್ದಾಗ ಕಾಕ ಫೋನ್ ಹಚ್ಚಿ ಬಿಡ್ತೀನಿ ಅಂತಂದು ಅಂದ. ಆಯ್ತಪ್ಪ ಫೋನ್ ಹಚ್ಚಿ ನೋಡು, ಇವತ್ತು ನಮ್ಮ ಟೈಮ್ ಏನು. ಅವತ್ತು ಫೋನ್ ಹಚ್ಚಿದೆ. ಇವ್ರ ಕಡೆ ಒಂದು 15 ಡೇಸ್ ಟೈಮ್ ತೊಗೊಂಡೆ. ಇಲ್ಲ ಲಕ್ಷ್ಮಣ ಅವರು ನೀವು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ನೆಕ್ಸ್ಟ್ ಮಂತ್ ನಿಮ್ಗೆ ಯಾವಾಗ ಫ್ರೀ ಮಂತ್ ಈಗ ಎಲ್ಲ ಫಂಕ್ಷನ್ಸು ಮೀಟಿಂಗು ಅಟೆಂಡ್ ಆಗ್ತಾಯಿದ್ದೀನಿ,
ನನಗೆ ಈ ಒಂದು 15 ಡೇಸ್ ಟೈಮ್ ಕೊಡ್ರಿ ಅಂದೆ. ಫೆಬ್ರವರಿ 9 ಗಂಟೆಗೆ ಇವ್ರಿಗೆ ಹೋಗಿ ಗುರುಜಿ ಹತ್ರ ಅಲ್ಲಿ ಅವ್ರು ಏನು ಮಾಡ್ಬೇಕು ಪ್ರೊಸೀಜರ್ ಎಲ್ಲ ಮಾಡಿದರು. ಅಲ್ಲಿಂದ ಬಂದಮೇಲೆ ಫುಲ್ ಇನ್ನೂ ಜಾಸ್ತಿ ಆಗಿಬಿಡ್ತು. ಅದು ಒಂದು 15 ಡೇಸ್ ಫುಲ್ ಜಾಸ್ತಿ ಆಗಿಬಿಡ್ತು. ಆಮೇಲೆ ನಮ್ಮ ಮದರು ಯಾವತ್ತೂ ಏನೋ ಅನ್ನೋಲ್ದವರು ಅವತ್ತು ಗುರೂಜಿಯವ್ರಿಗೆ ಗೊತ್ತೈತಿ. ನಾನು ತಾಳ್ಮೆ ತೊಗೊತ ಬಂದೆ. ನಮ್ಮ ಮಿಸ್ಸಸ್ಸಿಗೆ ನಾನು ಏನೂ ಅಂದಿರ್ಕಿಲ್ಲ ಇಲ್ಲಿವರೆಗೆ. ಆದರೂ ನಂದು ಏಜು ಆಯಿತು, ಬಟ್ ನಂದು ಲೇಟ್ ಮ್ಯಾರೇಜ್ 44 ಇಯರ್ಸ್ಗೆ ನಾನು ಮ್ಯಾರೇಜಿಗಿಂತ ಸರ್. ಅದು ಹಿಂಗೆ ಆದ ತಕ್ಷಣ ಅದು ನಮ್ಮ ಮಿಸ್ಸಸ್ಗೆ ಒಂದು ಏಟ ಹೊಡ್ಕೊಂಡೆ. ಸ್ವಲ್ಪ ಅಲ್ಲೇ ಯಾಕೆ ಎಂದು ಲಕ್ಷ್ಮಣ ಹಿಂಗೆ ನಮ್ಮ ಹಳೆಯೋ ಹಿಂಗೆ ಮಾಡ್ತಾಯಿಲ್ಲ, ಹಿಂಗೆ ಮಾಡಿದಿಲ್ಲ ಅಂತಂದ್ರೆ ನಾನು ಮತ್ತೊಂದು ಆಲೋಚನೆ ಮಾಡಿ ನೀವು ಹುಬ್ಬಳ್ಳಿ ಎಪಿಸೋಡ್ ನೋಡಿದೆ. ಫಸ್ಟ್ ಇಮ್ಮಿಡಿಯೇಟ್ಲಿ ಕಾಲ್ ಮಾಡಿಬಿಟ್ಟೆ. ಅವತ್ತು ನಾನು ಹಾವೇರಿ ಒಳಗೆ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೆ. ಹಾವೇರಿ ಒಳಗಿದ್ದೆ. ಆಲ್ರೆಡಿ ನೀವು ಎಲ್ಲ ತುಮಕೂರು ಸಮೀಪ ಹೋಗಿಬಿಟ್ಟಿದ್ರು ಗುರೂಜಿ. ನಾನು ಏನು ಮಾಡಿದೆ, ಇಲ್ಲ ಶನಿವಾರ ಬಂದುಬಿಡು ನೀವು, ಇಲ್ಲಿ ಇದು ಆಂಜನೇಯ ಸ್ವಾಮಿ ಪ್ರತಿಷ್ಠೆ ಇದು ಹೋಮ ಮಾಡತ್ತೀನಿ ಅಂತ ಹೇಳಿದರು. ನಾನು ಹೋಗಿ ಅಲ್ಲಿ ಹೋದೆ. ಆಮೇಲೆ ಗುರೂಜಿಯವ್ರು ಬಂದರು. ಮತ್ತು ಅದೇನು ಸೆಕೆಂಡ್ ಕ್ಲಿಯರಿಟಿ ಕೊಟ್ಟು ಆಮೇಲೆ ಈ ಒಂದು ಲಿಂಬೆಹಣ್ಣು ಕೊಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು. ಆಯ್ತು ಗುರೂಜಿ, ಹೋಗಿ ಮಂಗಳವಾರ ದೇವಿ ವಾರ ಇರುತ್ತೆ ಮಾಡಿ. ಅವತ್ತೇನು ಮಂಗಳವಾರ ನಾನು ಇದು ಇಲ್ಲ, ಆ 7 ಗಂಟೆಗೆಲ್ಲ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಎಲ್ಲ ಪ್ರೋಕ್ಷಣೆ ಮಾಡಿ ಇದನ್ನು ಗುರೂಜಿಯವ್ರು ಕೊಟ್ಟಂಥ ಇದನ್ನು ವಸ್ತು ಅದನ್ನು ಕಟ್ಟಿದ ಮೇಲೆ ಬೆಳಗ್ಗೆದ್ಗೂಲೆ ಮೈಂಡ್ ಸಟ್ಟ ಚೇಂಜ್ ಆಗಿಬಿಟ್ಟಿತ್ತು. ಯಾರ್ದು ಎದ್ದುಗುಲಿ ಬಿಸಿನೀರು ಕುಡಿತೀನಿ, 12ವರೆಗೆ ಬಂದು ಊಟ ಮಾಡ್ತೀನಿ. ಈಗ ನಾನು ಏನೂ ಇಲ್ಲ ಗುರುಜಿ ಮಾಡೋ ದೇವಿದು ಫೋಟೋ ತೊಗೊಂಬಂದು ಅದನ್ನು ಪೂಜೆ ಮಾಡ್ತಾ ಇದ್ದೀರಾ? ನಾನು ಅವತ್ತಿನ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಏನು ಮಾಡಲಿ, ಓಂ ಶ್ರೀ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥಕ ಸಾಧಿಕೆ ಶರಣೆ ತ್ರಂಬಿಕೆ ಗೌರಿ ನಾರಾಯಣಿ ಚಾಮುಂಡೇಶ್ವರಿ ತಾಯಿ ನಮಸ್ತುತೆ ಅಂಥೇಳಿ ಪ್ರತಿ ಆ ಕರ್ಪೂರ 6 ಮಠ ಆಕಿ ಇದು ಮಾಡ್ತೀನಿ, ಕರ್ಪೂರ ಮಂಗಳಾರತಿ ಮಾಡ್ತೀನಿ. ಮಂಗಳಾರತಿ ಮಾಡಿ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ. ಬನ್ನಿ, 10 ವರ್ಷ ಏನು ಮಾಡಿದೆ? ಇದು ತಾನೆ? ಇದು ನಮ್ಮ ಬೊಮ್ಮನಹಳ್ಳಿ ಚಾಮುಂಡೇಶ್ವರಿ ತಾಯಿ. ಅಲ್ಲ, ಈಗ ಚಾಮುಂಡೇಶ್ವರಿ ಅಲ್ಲಿಂದ ತಂದಿದ್ದು ಅದು? ಅಲ್ಲಿಂದ ತಂದು ಫೋಟೋ ಇದೆ ಗುರುಜಿ. ಇದನ್ನು ನಾನು ಇದನ್ನು ಮಾಡಿದ್ದೀನಿ. ಚಾಮುಂಡೇಶ್ವರಿ ಸಾಯಿ ದೇವಸ್ಥಾನದ ಎಸ್ ದೇವಸ್ಥಾನದ ತಾಯಿ ಅವರು ಫೋಟೋ ಮಾಡ್ತಾರೆ. ಸೊ ರೆಗ್ಯುಲರ್ ದೀಪ ಬೆಳಗ್ತೀರ? ಹಾಂ ರೀ. ಯಾರೇ ಬಂದ್ರು ನನ್ನ ಮನೆಗೆ ಗೆಸ್ಟ್ ಬಂದ್ರೂ ಅವ್ರಿಗೆ ಕೊಡ್ಬೇಕಂತೇಳಿ ಫೋಟೋ ಫೋಟೋ ಇದು ಗೆಸ್ಟ್ಗೆ ಕೊಡೋಕೆ? ಗೆಸ್ಟಿಗೆ ಮನೆಗೆ ಬಂದವರು ಹಂಗೆ ಇಟ್ಕೊಳ್ಳಿ. ಹಾಂ, ಓಕೆ, ಸೂಪರ್. ಓಕೆ, ತಾಯಿ ಒಳ್ಳೇದು ಮಾಡಲಿ ಸರ್.